ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಚಾಪ್ಟರ್ನ ಇವಾಗ ಸ್ಟಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ 4 ವಿಭಾಗಗಳು ಬರ್ತವೆ: ಬೆಂಗಳೂರು, ಮೈಸೂರು, ಕಲಬುರಗಿ, ಆಮೇಲೆ ಬೆಳಗಾವಿ ಅಂತೇಳಿ. ಇವಾಗ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಬೆಂಗಳೂರು ವಿಭಾಗದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಮೈಸೂರು ವಿಭಾಗ ಇದನ್ನ ಸ್ಟಡಿ ಮಾಡೋಣ. ಈ ಮೈಸೂರು ವಿಭಾಗದಲ್ಲಿ ಟೋಟಲ್ ಎಷ್ಟು ಜಿಲ್ಲೆ ಬರ್ತವೆ, ಇದರ ಚಾರಿತ್ರಿಕ ಹಿನ್ನೆಲೆ ಏನು, ಇದರ ಪ್ರಾಕೃತಿಕ ಸಂಪನ್ಮೂಲ ಏನು, ಹಾಗೂ ಇದು ಕೃಷಿ ಮತ್ತು ಉದ್ಯಮಕ್ಕೆ ಇದರ ಕೊಡುಗೆಗಳೇನು, ಕಲೆ, ಸಾಹಿತ್ಯ ಮತ್ತು ಸಂಗೀತ, ಜಾನಪದ ಅಂತ ಬಂದಾಗ ಈ ಮೈಸೂರು ವಿಭಾಗದ ಜಿಲ್ಲೆಗಳಿಂದ ಏನೆಲ್ಲ ಕೊಡುಗೆಗಳು ಕೊಡಲ್ಪಟ್ಟಿವೆ ಅಂತ ಹೇಳಿ, ಅದೇ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದರ ಪಾತ್ರ ಏನು, ಇವನ್ನೆಲ್ಲ ಇಲ್ಲಿ ತಿಳ್ಕೊಂತ ಹೋಗೋಣ. ಆಯ್ತಾ? ಪ್ರಮುಖವಾಗಿ ಈ ಮೈಸೂರು ವಿಭಾಗದಲ್ಲಿ ಟೋಟಲ್ ನಮಗೆ 8 ಜಿಲ್ಲೆಗಳು ಬರ್ತವೆ. ಅವು ಯಾವಪ್ಪ ಅಂತ ಹೇಳಿ ಇಲ್ಲಿ ಭೂಪಟದಲ್ಲಿ ಕೊಟ್ಟಿದ್ದಾರೆ: ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ. ಈ 8 ಜಿಲ್ಲೆಗಳು ಈ ಮೈಸೂರು ವಿಭಾಗದಲ್ಲಿ ಬರ್ತವೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ನಾಡಿನ ಮತ್ತೊಂದು ಆಡಳಿತ ವಿಭಾಗವೆಂದರೆ ಮೈಸೂರು ವಿಭಾಗ. ಮೈಸೂರು ಆರಂಭದಲ್ಲಿ ಒಡೆಯರ್ ರಾಜ್ಯದ ರಾಜಧಾನಿಯಾಗಿತ್ತು. ಈ ವಿಭಾಗದಲ್ಲಿ 8 ಜಿಲ್ಲೆಗಳಿವೆ. ಅವು ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು. ಈ ವಿಭಾಗದ ಆಡಳಿತ ಕೇಂದ್ರ ಮೈಸೂರು. ಈ ವಿಭಾಗವು ನದಿಗಳಿಗೆ, ಪರ್ವತ ಶ್ರೇಣಿಗಳಿಗೆ, ಅರಣ್ಯಗಳಿಗೆ, ವನ್ಯ ಮೃಗಗಳಿಗೆ, ಕಾಫಿ ತೋಟಗಳಿಗೆ, ಕರಾವಳಿಗೆ, ಬಂದರುಗಳಿಗೆ ಪ್ರಸಿದ್ಧವಾಗಿದೆ. 4 ಆಡಳಿತ ವಿಭಾಗಗಳಲ್ಲಿ 2ನೇ ಆಡಳಿತ ವಿಭಾಗ ಸ್ಟಡಿ ಮಾಡ್ತಾ ಇರೋದು ಮೈಸೂರು ವಿಭಾಗ. ಈ ಮೈಸೂರು ವಿಭಾಗ ಒಡೆಯರ್ ಇದ್ರಲ್ಲ, ಮೈಸೂರು ಒಡೆಯರು, ಅವರ ರಾಜಧಾನಿಯಾಗಿತ್ತು ಮುಂಚೆ. ಇಲ್ಲಿ ಪ್ರಮುಖವಾಗಿ ನಾವು 8 ಜಿಲ್ಲೆಗಳನ್ನ ಕಾಣ್ತೇವೆ. ಅವು ಯಾವ್ದಪ್ಪ ಅಂತಂತ ಹೇಳಿದ್ರೆ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು. ಈ 8 ಜಿಲ್ಲೆಗಳನ್ನ ಬರ್ಕೊಂಡಿಟ್ಕೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ವಿಭಾಗದ ಆಡಳಿತ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಮೈಸೂರು ಆಗಿರುತ್ತೆ. ಹೌದಾ? ಈ ವಿಭಾಗದಲ್ಲಿ ನಾವು ಏನೆಲ್ಲ ಕಾಣ್ತೇವೆ, ಪ್ರಮುಖ ನದಿಗಳಾಗಿರ್ಬೋದು, ಪರ್ವತ ಶ್ರೇಣಿ, ಅರಣ್ಯ, ಕಾಫಿ ತೋಟ, ಇವುಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ಪ್ರಮುಖವಾಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟು ಅವುಗಳನ್ನ ಹೈಲೈಟ್ ಮಾಡಿ ಫೋಕಸ್ ಮಾಡಿ ಮಾತ್ರ ಹೇಳ್ತೀನಿ. ನಾನು ರಿಮೈನಿಂಗ್ ಇರೋದನ್ನ ನಾನು ಹಾಗೆ ಓದ್ತಾ ಹೋಗ್ತೇನೆ. ಇಂಪಾರ್ಟೆಂಟ್ ಇಲ್ದಿರೋ ಪಾಯಿಂಟ್ ನಾನು ಇಲ್ಲಿ ಮೇನು ಹೈಲೈಟ್ ಮಾಡಲ್ಲ. ಹಾಗಾದ್ರೆ ಈ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದ್ರೆ, ಮೈಸೂರಿನ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ. ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಅನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಮೈಸೂರು ಪ್ರದೇಶವನ್ನು ಆಳ್ವಿಕೆ ನಡೆಸಿದರು ಅಂತ ಹೇಳಿ. ಇಲ್ಲಿ ಏನಪ್ಪಾ ಅಂತಂದ್ರೆ, ಮೈಸೂರು ನಗರವನ್ನ, ಈ ಮೈಸೂರು ವಿಭಾಗವನ್ನ ಪ್ರಥಮವಾಗಿ ಆಡಳಿತ ಮಾಡಕ್ಕೆ ಪ್ರಾರಂಭಿಸಿದ್ದು ಗಂಗರ ಕಾಲದಿಂದ. ಇವರು ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ರು. ಇವ್ರ ನಂತರ ನಮಗೆ ಇಲ್ಲಿ ಚೋಳರು ಬರ್ತಾರೆ, ಹೊಯ್ಸಳ ಬರ್ತಾರೆ, ಅನಂತರ ವಿಜಯನಗರ ಅರಸರು ಬರ್ತಾರೆ. ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರ್ ಅವರ ಮನೆತನದ ಆಳ್ವಿಕೆಯಲ್ಲಿತ್ತು. ಕೆಲವು ವರ್ಷಗಳ ಕಾಲ ಹೈದರ್ ಅಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅವರು ಆಡಳಿತದಲ್ಲಿತ್ತು. ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಮಹಿಷನಾಡು ಎಂದು ಕರೆಯುತ್ತಾರೆ. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದಂತಹ ಮಹಿಷಾಸುರನನ್ನು ಸಂಹರಿಸಿದಳು. ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರಾಯಿತು. ಯದುರಾಯ ಒಡೆಯರ್ ಅವರು ಒಡೆಯರ್ ಮನೆತನದ ಮೊದಲ ಅರಸರು. ಚಿಕ್ಕದೇವರಾಜ ಒಡೆಯರ್ ಅವರು ಪ್ರಸಿದ್ಧ ದೊರೆಯಾಗಿದ್ದರು. ಅವರ ನಂತರ ಸಿಂಹಾಸನಕ್ಕೆ ಬಂದ ಅರಸರು ದುರ್ಬಲರಾಗಿದ್ದರು. ಆ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದ ಹೈದರ್ ಅಲಿಯು ಆಳ್ವಿಕೆಯನ್ನು ನಡೆಸಿದನು. ಅವನು ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಸಾಮಾನ್ಯ ಶಕ 1761ರಿಂದ ಸಾಮಾನ್ಯ ಶಕ 1799ರವರೆಗೆ ಆಡಳಿತ ನಡೆಸಿದರು. ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸಿದ ಟಿಪ್ಪು ಸುಲ್ತಾನನು 1799ರಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಯುದ್ಧದಲ್ಲಿ ಪ್ರಾಣ ತೆತ್ತನು ಅಂತೇಳಿ. ಈ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ, ಪ್ರಥಮ ಮನೆತನ ಇಲ್ಲಿ ಆಡಳಿತಕ್ಕೆ ಬಂದಿದ್ದು ಗಂಗರು. ಹೌದಾ? ಅನಂತರ ಇಲ್ಲಿ ನಿಮಗೆ ಚೋಳರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರ ಸಾಮ್ರಾಜ್ಯ ಇವರು ಕೂಡ ಇಲ್ಲಿ ಆಡಳಿತ ಮಾಡ್ತಾರೆ.
ಆದ್ರೆ ಸುದೀರ್ಘವಾಗಿ ಇಲ್ಲಿ ಆಡಳಿತ ಮಾಡಿದ್ದು ಯಾರಪ್ಪ ಅಂತಂದ್ರ ಒಡೆಯರ್ ಮನೆತನ. ಇವರು ಮಧ್ಯದಲ್ಲಿ ಸ್ವಲ್ಪ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರು ಕೂಡ ಆಡಳಿತ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಈ ಮೈಸೂರಿಗೆ ಒಂದು ಪೌರಾಣಿಕ ಕಥೆ ಇದೆ. ಏನಪ್ಪಾ ಅಂತಂದ್ರೆ ಈ ಮೈಸೂರು ಪ್ರದೇಶವನ್ನ ಮಹಿಷಾಸುರ ಅಂತೇಳಿ ಒಬ್ಬ ರಾಕ್ಷ ಆಡಳಿತ ಮಾಡ್ತಾ ಇದ್ದ. ಈ ಮಹಿಷಾಸುರನನ್ನ ದೇವಿ ಪಾರ್ವತಿ ಏನಿದಾರಲ್ಲ ಇವರು ಚಾಮುಂಡಿ ರೂಪ ತಾಳಿ ಈ ಮಹಿಷಾಸುರನ ಸಂಹಾರ ಮಾಡಿದ ಸ್ಥಳವೇ ಮೈಸೂರು ಅಂತೇಳಿ ಇಲ್ಲಿ ಕರೀತಾರೆ. ಹೌದಾ? ಇಲ್ಲಿ ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಿತ್ತಲ್ಲ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರು ಈ ಒಡೆಯರಾಗಿದ್ರು. ಹೌದಾ? ಇಲ್ಲಿ ಪ್ರಥಮ ಅರಸು ಯಾರಾಗಿದ್ರಪ್ಪ ಒಡೆಯರ್ ಡೈನೆಸ್ಟಿ ಒಳಗಡೆ ಅಂತಂದ್ರೆ ಯದುರಾಯರು, ಇವರು ಪ್ರಥಮ ಒಡೆಯರು. ಹದಿನೈದುನೂರ 65ರಲ್ಲಿ ಇಲ್ಲಿ ತಾಳಿಕೋಟೆ ಅಂತ ಕದನ ಆಗುತ್ತೆ. ತಾಳಿಕೋಟೆ ಕದನ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದುತ್ತ. ಈ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಇವರ ಅಧೀನದಲ್ಲಿದ್ದಂತಹ ಒಡೆಯರ್ ಇವರು ಸ್ವತಂತ್ರವಾಗಿ ಆಡಳಿತವನ್ನ ಪ್ರಾರಂಭ ಮಾಡ್ತಾರೆ. ಹೌದಾ? ಇಲ್ಲಿ ಪ್ರಥಮ ಒಡೆಯರ್ ಯಾರಪ್ಪ ಆ ಟೈಮಲ್ಲಿ ಅಂತಂದ್ರ ಎರಡನೆಯ ತಿಮ್ಮರಾಜ ಒಡೆಯರ್. ಇವರು ಈ ತಾಳಿಕೋಟೆ ಕದನ ಆದ್ಮೇಲೆ ಬಂದಂತಹ ಪ್ರಥಮ ಒಡೆಯರಾಗಿರ್ತಾರೆ, ಎರಡನೆಯ ತಿಮ್ಮರಾಜ ಒಡೆಯರು. ಆಮೇಲೆ ಏನಾಗುತ್ತ ಅಂತಂದ್ರ ಮಧ್ಯದಲ್ಲಿ ಈ ಚಿಕ್ಕ ದೇವರಾಜ ಒಡೆಯರ್ ಇದಾರಲ್ಲ ಇವ್ರ ಆದ್ಮೇಲೆ ಇಲ್ಲಿ ದುರ್ಬಲ ಒಡೆಯರ್ ಆಡಳಿತ ಪ್ರಾರಂಭವಾಗುತ್ತೆ. ಆ ಕಾಲಘಟ್ಟದಲ್ಲಿ ಈ ಮೈಸೂರು ಒಡೆಯರ್ ಇವರ ಸೇನಾಧಿಪತಿಯಾಗಿದ್ದಂತ ಹೈದರ್ ಅಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವ್ರು ಸೇರ್ಕೊಂಡು 1761ರಿಂದ 1799ರವರೆಗೂ ಆಡಳಿತ ಮಾಡ್ತಾರೆ. ಹೌದಾ? 1761ರಿಂದ 1799ರವರೆಗೂ. ನಂತರ ಇಲ್ಲಿ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಇವರು ಮತ್ತು ಬ್ರಿಟಿಷರ ನಡುವೆ, ಅದಾಗ್ಲೇ ಇಲ್ಲಿ ಬ್ರಿಟಿಷರು ಇದ್ರು. ಹೌದಾ? ಅವರು ಭಾರತ ದೇಶನ ಪ್ರಾಂತೀಯ ಪ್ರದೇಶಗಳನ್ನ ವಶಪಡಿಸ್ಕೊಂತ ಹೋಗ್ತಾ ಇದ್ರು. ಈ 1761ರಿಂದ 1799 ಈ ಟೈಮ್ ಪೀರಿಯಡ್ ಏನಿದೆಯಲ್ಲ ಇಲ್ಲಿ ಪ್ರಮುಖವಾಗಿ 4 ಆಂಗ್ಲೋ ಮೈಸೂರು ಯುದ್ಧಗಳು ಆಗ್ತವೆ. ಹೌದಾ? ಈ ಕೊನೆಯ ಮೈಸೂರು ಯುದ್ಧದಲ್ಲಿ, ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನನ್ನ ಸೋಲಿಸ್ತಾರೆ. ಸೋಲಿಸಿ ಈ ಸಹಾಯಕ ಸೈನ್ಯ ಪದ್ಧತಿ ಅಂತ ಇತ್ತು ಆ ಟೈಮಲ್ಲಿ, ಸಹಾಯಕ ಸೈನ್ಯ ಪದ್ಧತಿ, ಇದರ ಅಂಡರಲ್ಲಿ ಮೈಸೂರು ಪ್ರಾಂತ್ಯನ ವಶಪಡಿಸ್ಕೊಂತಾರೆ ಬ್ರಿಟಿಷರು. ಇದಿಷ್ಟು ಫ್ಲಾಶ್ ಬ್ಯಾಕ್. ನೆಕ್ಸ್ಟ್ ಏನಪ್ಪಾ, ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಆಡಳಿತವು ಒಡೆಯರ್ ಕೈಗೆ ಬಂತು. ಬ್ರಿಟಿಷರು ಸಾಮಾನ್ಯ ಶಕ 1831ರಲ್ಲಿ ಆಡಳಿತವನ್ನು ತಮ್ಮ ನೇರ ವಶಕ್ಕೆ ತೆಗೆದುಕೊಂಡರು. ಆದರೆ ಸಾಮಾನ್ಯ ಶಕ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡೆಯರ್ ವಶಕ್ಕೆ ನೀಡಿದರು. 20ನೇ ಶತಮಾನದ ಆದಿಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳಾದವು. ವಿಶೇಷವಾಗಿ ಶಿಕ್ಷಣ, ಸಂಸ್ಕೃತಿ, ನೀರಾವರಿ ಇವರು ಆದ್ಯತೆ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವ ಯಶಸ್ಸನ್ನು ಪಡೆಯಿತು. ಸಾಮಾನ್ಯ ಶಕ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನವಾಯಿತು ಅಂತೇಳಿ. ಇಲ್ಲಿ ನಾನು ಅವಾಗ್ಲೇ ಹೇಳಿದ್ನಲ್ಲ, ಟಿಪ್ಪುವಿನ ಮರಣ ನಂತರ ಬ್ರಿಟಿಷರು ಮೈಸೂರು ಪ್ರಾಂತ್ಯನ ಗೆದ್ದು ಒಡೆಯರ್ ಅವರಿಗೆ ಆಡಳಿತ ಕೊಡ್ತಾರೆ. ಆದ್ರೆ ಮತ್ತೆ ಒಡೆಯರ್ ಟೈಮಲ್ಲಿ ಪ್ರಾಂತೀಯ ದಂಗೆಗಳಾಗ್ತವೆ. ಈ ಪ್ರಾಂತೀಯ ದಂಗೆಗಳನ್ನ ಹತ್ತಿಕ್ಕದ್ರಲ್ಲಿ ಒಡೆಯರ್ ಸೋತಾಗ ಇದು ನೇರವಾಗಿ ಮತ್ತೆ ಬ್ರಿಟಿಷರು 1831ರಿಂದ ತಮ್ಮ ಆಡಳಿತಕ್ಕೆ ತಗೊಂತಾರೆ. ಇಲ್ಲಿ 1831ರಿಂದ 1881ರವರೆಗೂ ಇಲ್ಲಿ ಕಮಿಷನರೇಟ್ ಆಡಳಿತ ಪ್ರಾರಂಭವಾಗುತ್ತ. ಇಲ್ಲಿ ಪ್ರಮುಖವಾಗಿ ನಮಗ ಕಬ್ಬನ್ ಆಗಿರ್ಬೋದು, ಬೌರಿಂಗು ಇವರು ಪ್ರಮುಖ ಕಮಿಷನರ್ಗಳು ಬರ್ತಾರೆ. ಇಷ್ಟು ಸುಮಾರು 50 ವರ್ಷಗಳ ತನಕ ಮತ್ತೆ ಕಮಿಷನರ್ ಆಡಳಿತ ಶುರುವಾಗುತ್ತೆ. ಮತ್ತೆ 1881ರಲ್ಲಿ ಮತ್ತೆ ಬ್ರಿಟಿಷರು ಈ ಒಡೆಯರ್ ಇವ್ರ ವಶಕ್ಕೆ ಮೈಸೂರು ಪ್ರಾಂತ್ಯನ ನೀಡ್ತಾರೆ. ಅಲ್ಲಿಂದ ಮತ್ತೆ ಒಡೆಯರ್ ಆಡಳಿತ ಪ್ರಾರಂಭವಾಗುತ್ತೆ. ಇವರ ಒಡೆಯರ್ ಇದಾರಲ್ಲ ಇವರು ಮತ್ತೆ 1881ರಿಂದ ಆಡಳಿತ ಪ್ರಾರಂಭ ಮಾಡಿದಾಗ ಇವರ ಅಧೀನದಲ್ಲಿ ಇಲ್ಲಿ ದಿವಾನರು ಅಂತ ಬರ್ತಾರೆ. ದಿವಾನ್ ಅಂದ್ರೆ ಲೈಕ್ ಪ್ರೈಮ್ ಮಿನಿಸ್ಟರ್, ಈ ತರ ಆಡಳಿತ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಇವರು ಪ್ರಮುಖ ದಿವಾನರಾಗಿರ್ತಾರೆ. ಆಮೇಲೆ ನಂತರ ಬಂದಂತಹ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದಾರಲ್ಲ
ಇವರು ಶಿಕ್ಷಣ ಕ್ಷೇತ್ರ, ಸಂಸ್ಕೃತಿ, ನೀರಾವರಿ ಇವುಗಳಿಗೆ ಪ್ರಮುಖ ಆದ್ಯತೆಯನ್ನ ನೀಡುತ್ತಾರೆ. ಆಮೇಲೆ 1947ರಲ್ಲಿ ಈ ಭಾರತ ದೇಶ ಸ್ವತಂತ್ರವಾದ ಮೇಲೆ ಇದು ಭಾರತ ಗಣರಾಜ್ಯವನದಲ್ಲಿ ವಿಲೀನ ಆಗುತ್ತೆ. ಇದಿಷ್ಟು ನಮಗ ಚಾರಿತ್ರಿಕ ಹಿನ್ನೆಲೆ. ಇಲ್ಲಿ ನೋಡಿ ಇಮೇಜಸ್ ಕೊಟ್ಟಿದ್ದಾರೆ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರು ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಇವರು ಸರ್ ಮಿರ್ಜಾ ಇಸ್ಮಾಯಿಲ್. ಇವರಿಬ್ರು ಪ್ರಮುಖ ದಿವಾನರಾಗಿರ್ತಾರೆ ಆ ಟೈಮಲ್ಲಿ. ನೆಕ್ಸ್ಟ್ ಏನಪ್ಪಾ ಹಾಗಾದ್ರೆ, ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜಮನೆತನಗಳು ಆಳ್ವಿಕೆ ನಡೆಸಿದ ಚರಿತ್ರೆ ಇದೆ. ಕೊಡಗು ಪ್ರದೇಶದಲ್ಲಿ ಅನೇಕ ರಾಜಮನೆತನಗಳು ಆಡಳಿತ ನಡೆಸಿದವು. ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆ, ಚಿಕ್ಕ ವೀರರಾಜ ಕೊನೆಯ ಅರಸ. ಇವನು ದುರ್ಬಲನಾಗಿದ್ದ. ಇದನ್ನು ಬಳಸಿಕೊಂಡು ಬ್ರಿಟಿಷರು ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಸ್ವಾತಂತ್ರ್ಯ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು. ಆದರೆ ಸಾಮಾನ್ಯ ಶಕ 1956ರಲ್ಲಿ ಅದು ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಕೆಳದಿ ಸಂಸ್ಥಾನದ ಮತ್ತೊಂದು ರಾಜಮನೆತನವಾಗಿದೆ. ಉಳ್ಳಾಲದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದರು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಮೈಸೂರು ವಿಭಾಗದ ಏನು 8 ಜಿಲ್ಲೆಗಳು ಬರ್ತಾವಲ್ಲ, ಇವುಗಳು ಕೂಡ ಬೇರೆ ಬೇರೆ ರಾಜಮನೆತನಗಳ ಅಧೀನದಲ್ಲಿ ಆಡಳಿತಕ್ಕೆ ಒಳಪಟ್ಟಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಕೊಡಗು ಪ್ರದೇಶ ಏನಿದೆಯಲ್ಲ, ಇದನ್ನ ಹಾಲೇರಿ ಅಂತ ರಾಜಮನೆತನ ಆಳ್ವಿಕೆ ಮಾಡಿತ್ತು 17ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಹಾಲೇರಿ ರಾಜಮನೆತನ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದ್ರೆ ಬಿದನೂರಾಗಿತ್ತು. ಇಲ್ಲಿ ಪ್ರಸಿದ್ಧ ದೊರೆ ಹಾಲೇರಿ ರಾಜಮನೆತನ ಪ್ರಸಿದ್ಧ ದೊರೆ ದೊಡ್ಡ ವೀರಪ್ಪ ಆಗಿದ್ರು. ಕೊನೆಯ ದೊರೆ ಚಿಕ್ಕ ವೀರ ರಾಜೇಂದ್ರ ಇವರಾಗಿದ್ರು. ನಂತರ ಇದನ್ನ ಬ್ರಿಟಿಷರು ವಶಪಡಿಸ್ಕೊಂತಾರೆ. ಇಲ್ಲಿ ಇವ್ರ ನಂತರ ದುರ್ಬಲ ರಾಜರು ಬಂದಿರೋದ್ರಿಂದ, ಹೌದಾ. ಆಮೇಲೆ ಏನಾಗುತ್ತೆ ಅಂತಂದ್ರ, ಸ್ವಾತಂತ್ರ್ಯಗೊಂಡ ನಂತರ 1947ರಲ್ಲಿ ಇದು ಏನಿದೆ ಕೊಡಗು ಎಂಬುದು ಸ್ವತಂತ್ರವಾಗಿ ಉಳಿದಿರುತ್ತೆ. ಆ ನಂತರ 1956ರಲ್ಲಿ ಏನು ಭಾಷಾವಾರು ರಾಜ್ಯಗಳ ವಿಂಗಡಣೆ ಮಾಡ್ತಾರೆ, ಅವಾಗ ಇದು ಕರ್ನಾಟಕದಲ್ಲಿ ವಿಲೀನವಾಗುತ್ತದ. ಆಮೇಲೆ ಅದೇ ರೀತಿ ಇವಾಗ ಕೊಡಗಿನ ಪ್ರದೇಶಕ್ಕೂ ಹಾಗೆ ಈ ಶಿವಮೊಗ್ಗ ಪ್ರದೇಶದಲ್ಲಿ ಕೆಳದಿ ನಾಯಕ ಇವರು ಆಡಳಿತನೂ ಇರುತ್ತೆ ಸಂಸ್ಥಾನದ್ದು. ಇವರ ನಾಯಕರ ಮನೆತನದ ಪ್ರಮುಖ ದೊರೆ ಆಗಿದ್ರಪ್ಪ ಅಂದ್ರೆ ಶಿವಪ್ಪ ನಾಯಕ. ಇವರು ಕೂಡ ಇಲ್ಲಿ ಆಡಳಿತ ಮಾಡ್ತಾ ಇದ್ರು. ಅದೇ ರೀತಿ ಈ ತುಳುನಾಡು ಅಂತ ಬಂದಾಗ ಅಲ್ಲಿ ಉಳ್ಳಾಳದ ರಾಣಿ ಅಬ್ಬಕ್ಕ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರು ಅಂತ ಹೇಳಿ ಇಲ್ಲಿ ಇತಿಹಾಸ ಇದೆ. ಈ ರೀತಿ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಯಾವ್ಯಾವ ಮನೆತನಗಳು ಆಡಳಿತ ಮಾಡಿದ್ವು. ಈಗ ಹಾಲೇರಿ, ಕೊಡಗು ಆಗಿರ್ಬೋದು, ಅದೇ ರೀತಿ ಶಿವಮೊಗ್ಗದಲ್ಲಿ ಕೆಳದಿ, ಆಮೇಲೆ ಈ ತುಳುನಾಡು ಅಂತ ಬಂದಾಗ ಇಲ್ಲಿ ಉಳ್ಳಾಳದ ರಾಣಿ ಅಬ್ಬಕ್ಕ ಇವರು ಆಡಳಿತ ಮಾಡಿದ್ರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯುತ್ತಿದ್ದರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಒಳಗೊಂಡು ತುಳುನಾಡಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳ್ವಿಕೆ ನಡೆಸಿದರು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಉದ್ಯಾವರ, ಮಂಗಲಪುರ, ಹುಂಚ, ಬನವಾಸಿಗಳು ಅಳುಪರ ರಾಜಧಾನಿಗಳಾಗಿದ್ದವು. ತುಳುನಾಡಿನಲ್ಲಿ ಅನೇಕ ಪಾಳೆಯಗಾರರ ಆಡಳಿತ ನಡೆಸಿದರು. ಅವರಲ್ಲಿ ಪ್ರಸಿದ್ಧರಾದವರೆಂದರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವಸರು, ಕಾಸರಗೋಡಿನ ಕುಂಬಳಿ ಅರಸರು ಮುಂತಾದವರು. ಇಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶ ಏನಿದೆಯಲ್ಲ ಅದನ್ನ ತುಳುನಾಡು ಅಂತ ಹೇಳಿ ಕರೀತಾರೆ. ಈ ದಕ್ಷಿಣ ಕನ್ನಡ ಆಗಿರ್ಬೋದು ಹಾಗೂ ಉಡುಪಿ ಜಿಲ್ಲೆ ಇವುಗಳನ್ನ. ಇಲ್ಲಿ ಪ್ರಮುಖವಾಗಿ 7ನೇ ಶತಮಾನದಲ್ಲಿ ಅಲ್ಲಿಂದ 14ನೇ ಶತಮಾನದವರೆಗೂ ಅಳುಪ ಎಂಬ ರಾಜಮನೆತನದಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಇವರು ಉದ್ಯಾವರ, ಮಂಗಲಪುರ, ಹುಂಚ, ಬನವಾಸಿ ಇವುಗಳನ್ನ ರಾಜಧಾನಿಯಾಗಿ ಆ ಕಾಲಘಟ್ಟದಲ್ಲಿ ಆಡಳಿತ ಮಾಡ್ತಾ ಇದ್ರು. ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಕೂಡ ಆಡಳಿತ ನಡೆಸಿದ್ದಾರೆ. ಅವ್ರು ಯಾರ್ಯಾರಪ್ಪ ಅಂದ್ರ ಪುತ್ತಿಗೆಯ ಚೌಟರು, ಬಂಗಾವಾಡಿಯ ಬಂಗರು, ಕಾರ್ಕಳದ ಭೈರವಸರು ಹಾಗೂ ಕಾಸರಗೋಡಿನ ಕುಂಬಳಿ ಅರಸರು. ಇವರೆಲ್ಲ ಇಲ್ಲಿ ಪ್ರಾಂತೀಯ ರಾಜರು ಆಡಳಿತ ಮಾಡಿದ್ರು. ಇವುಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ಳಿ. ಇದನ್ನ ಮ್ಯಾಚ್ ದಿ ಫಾಲೋಯಿಂಗ್ ಅಂತೇಳಿ ಕೆಲವೊಂದ್ಸರಿ ಎಕ್ಸಾಮ್ ಅಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆದರು. ಈ ಪ್ರದೇಶವನ್ನು ಅವರು ಸಾಮಾನ್ಯ ಶಕ 1801ರಲ್ಲಿ ವಶಪಡಿಸಿಕೊಂಡು ಬ್ರಿಟಿಷರು
ಕರಾವಳಿಯನ್ನು ಸಾಮಾನ್ಯ ಶಕ 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಸಾಮಾನ್ಯ ಶಕ 1997ರಲ್ಲಿ ಉಡುಪಿಯನ್ನು ರಚಿಸಲಾಯಿತು ಅಂತೇಳಿ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಕರಾವಳಿ ಪ್ರದೇಶ ಏನಿದೆ ಅಲ್ಲ, ಇದನ್ನ ಬ್ರಿಟಿಷರು ಕೆನರಾ ಅಂತೇಳಿ ಕರೀತಾರೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 1801ರಲ್ಲಿ ಬ್ರಿಟಿಷರ ವಶವಾಗುತ್ತ. ಆಮೇಲೆ 1860ರಲ್ಲಿ ಈ ಕರಾವಳಿ ಪ್ರದೇಶ ಏನಿದೆಲ್ಲ ಇದನ್ನ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತೇಳಿ ಬ್ರಿಟಿಷರು ವಿಭಾಗ ಮಾಡ್ತಾರೆ. ನಂತರ ಇಲ್ಲಿ 1997ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆನ ರಚನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಾಕೃತಿಕ ಸಂಪನ್ಮೂಲಗಳು. ಹಾಗಾದ್ರೆ ಈ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲ ಏನಿದಾವೆ ಅಂತ ನೋಡೋದಾದ್ರೆ, ಈ ವಿಭಾಗವು ವಿವಿಧ ಹವಾಮಾನಗಳಿಂದ ಕೂಡಿದ ಪ್ರದೇಶವಾಗಿದೆ. ಈ ವಿಭಾಗಕ್ಕೆ ಸೇರಿದ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಪರ್ವತ ಶ್ರೇಣಿ, ದಟ್ಟ ಕಾಡುಗಳು ಮತ್ತು ಕರಾವಳಿ ಪ್ರದೇಶಗಳು ಒಟ್ಟಿಗೆ ಇಲ್ಲಿರುವುದರಿಂದ ಇಲ್ಲಿನ ವಾಯುಗುಣವನ್ನು ಉಷ್ಣವಲಯದ ಮಳೆ ಮಾರುತ ವಾತಾವರಣ ಎಂದು ಕರೆಯಲಾಗುತ್ತದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಪ್ರಮುಖವಾಗಿ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಜಿಲ್ಲೆಗಳಿದಾವಲ್ಲ, ಇವು ಕರಾವಳಿ ಪ್ರದೇಶಗಳನ್ನ ಹೊಂದಿದ್ದಾವೆ ಈ ವಿಭಾಗದಲ್ಲಿ. ಮತ್ತೆ ಇಲ್ಲಿ ವಾಯುಗುಣವನ್ನ ನಾವು ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತ ಹೇಳಿ ಕರಿತೀವಿ. ಆಯ್ತಾ, ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್. ಈ ವಿಭಾಗದ ವಾಯುಗುಣವು ತೀವ್ರ ಚಳಿ ಮತ್ತು ಸರಾಸರಿ ಉಷ್ಣವಲಯದಿಂದ ಕೂಡಿದೆ. ಮಂಡ್ಯ, ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿವೆ. ಈ ವಿಭಾಗದಲ್ಲಿ ಉಡುಪಿಯು ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ವಿವಿಧ ಹವಾಮಾನ, ವಿವಿಧ ಪ್ರಮಾಣದ ಮಳೆ, ಪರ್ವತಗಳು, ಅರಣ್ಯ ಮುಂತಾದ ವಿಭಿನ್ನತೆಯಿಂದಾಗಿ ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಬೆಳೆಗಳೆಂದರೆ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿ, ಜೋಳ. ಇಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳೆಂದರೆ ಕಾಫಿ, ಕಬ್ಬು, ತಂಬಾಕು, ಅಡಿಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿ ಮುಂತಾದವುಗಳು. ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ಈ ವಿಭಾಗದ ಅನೇಕ ಪ್ರದೇಶಗಳಲ್ಲಿ ವೀಳ್ಯದೆಲೆಯನ್ನು ಬೆಳೆಯಲಾಗುತ್ತದೆ. ಇಲ್ಲೇನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಪ್ರಮುಖವಾಗಿ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಯಾವುದಪ್ಪ ಅಂತಂದ್ರೆ ಉಡುಪಿ ಜಿಲ್ಲೆ. ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಯಾವುದು ಅಂತಂದ್ರೆ ಮಂಡ್ಯ. ಹಾಗೆ ಇಲ್ಲಿನ ಪ್ರಮುಖ ಕೃಷಿ ಬೆಳೆಗಳು ಯಾವಪ್ಪ ಇದಾವೆ ಅಂದ್ರೆ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿ ಮತ್ತು ಜೋಳ. ಇವು ಪ್ರಮುಖ ಕೃಷಿ ಬೆಳೆಗಳಾಗಿದ್ದಾವೆ. ಅದ್ರ ಜೊತೆಗೆ ಇಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಅಂತ ಬಂದಾಗ ಕಾಫಿ ಆಗಿರ್ಬೋದು, ಕಬ್ಬು, ತಂಬಾಕು, ಅಡಿಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್ ಮತ್ತು ಗೋಡಂಬಿಗಳು ಅಂದ್ರೆ ಫ್ರೂಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ಗಳನ್ನ ಇಲ್ಲಿ ಬೆಳೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು ಅಂತೇಳಿ. ಚಿಕ್ಕಮಗಳೂರಿನ ಬಾಬಾ ಬುಡಂಗಿರಿ ಇಲ್ಲಿ ಫಸ್ಟ್ ಕಾಫಿ ಬೆಳೆಯಲಾಯಿತು. ಈ ಪಾಯಿಂಟ್ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್, ಪ್ರಾಕೃತಿಕ ಸಂಪನ್ಮೂಲದ ದೃಷ್ಟಿಯಿಂದ ಇದು ಸಮೃದ್ಧ ವಿಭಾಗವಾಗಿದೆ. ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳಿವೆ. ತೇಗ, ಶ್ರೀಗಂಧ, ಹೊಂಗೆ, ನಂದಿ, ಮತ್ತಿ ಮುಂತಾದವುಗಳು ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು. ಈ ಅರಣ್ಯಗಳು ಅನೇಕ ಬಗೆಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿವೆ. ಗೋಂದು, ಜೇನುತುಪ್ಪ ಮತ್ತು ಮೇಣು, ಕಾಡು ಹಣ್ಣು ಮುಂತಾದ ಕಿರು ಅರಣ್ಯ ಉತ್ಪನ್ನಗಳು. ಇಲ್ಲೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಯಾವೆಲ್ಲ ಮರಗಳು ಬರ್ತವೆ ಈ ಪ್ರದೇಶದಲ್ಲಿ ಅಂತಂದ್ರೆ ತೇಗ, ಶ್ರೀಗಂಧ, ಹೊಂಗೆ, ನಂದಿ ಮತ್ತು ಮತ್ತಿ. ಇವು ಇಲ್ಲಿನ ಪ್ರಮುಖ ಮರಗಳಾಗಿರ್ತವೆ ಈ ವಿಭಾಗದ. ಆಮೇಲೆ ಇಲ್ಲಿ ಕಿರು ಅರಣ್ಯ ಉತ್ಪನ್ನಗಳು ಅಂದ್ರೆ ಈ ಇವುಗಳನ್ನ ಜೀವನಾಧಾರಕ್ಕಾಗಿ ಬಳಸ್ಕೊಂಡು ಇವುಗಳನ್ನ ಮಾರಾಟ ಮಾಡಿ ತಮ್ಮ ಜೀವನ ನಡೆಸ್ತಕ್ಕಂಥದ್ದು. ಇಲ್ಲಿ ಯಾವಪ್ಪ ಅವು ಅಂತಂದ್ರೆ ಗೋಂದು, ಜೇನುತುಪ್ಪ, ಆಮೇಲೆ ಮೇಣ, ಕಾಡು ಹಣ್ಣು ಇವುಗಳನ್ನೆಲ್ಲ ಮಾರಾಟ ಮಾಡಿ ಇಲ್ಲಿ ವಾಸ ಮಾಡ್ತಕ್ಕಂತಹ ಜನರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಈ ವಿಭಾಗವು ಅನೇಕ ದೊಡ್ಡ ಸಣ್ಣ ಪರ್ವತಗಳನ್ನು ಹೊಂದಿವೆ. ಅವುಗಳಲ್ಲಿ ಮುಖ್ಯವಾದವುಗಳು ಸುಬ್ರಹ್ಮಣ್ಯ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ, ಕೆಮ್ಮನಗುಂಡಿ, ಚಾಮುಂಡಿ ಬೆಟ್ಟ, ಶ್ರವಣಬೆಳಗೊಳದ ಚಂದ್ರಗಿರಿ, ಇಂದ್ರಗಿರಿ ಮುಂತಾದವು ಪ್ರಸಿದ್ಧ ಬೆಟ್ಟಗಳು. ಇಲ್ಲಿ ಹಾಗಾದ್ರೆ ಪ್ರಮುಖವಾದ ಬೆಟ್ಟಗಳು ಮತ್ತು ಪರ್ವತಗಳ ಬಗ್ಗೆ ಕೊಟ್ಟಿದ್ದಾರೆ.
ಇಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ಬೆಟ್ಟ ಬರುತ್ತಾ, ಹೌದಾ, ಗೋಪಾಲಸ್ವಾಮಿ ಬೆಟ್ಟ ಬರುತ್ತಾ, ಆಮೇಲೆ ಮಾಲೈ ಮಹದೇಶ್ವರ ಬೆಟ್ಟ ಬರುತ್ತಾ, ಆಮೇಲೆ ಬಿಳಿಗಿರಿ ರಂಗನ ಬೆಟ್ಟ ಬರುತ್ತಾ, ಆಮೇಲೆ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಪರ್ವತ ಶ್ರೇಣಿ. ಇಲ್ಲಿ ಯಾವ್ದಪ್ಪ ಅತಿ ಎತ್ತರದ ಪೀಕ್ ಅಂತಂದ್ರೆ ಮುಳ್ಳಯ್ಯನಗಿರಿ. ಆಮೇಲೆ ಕೆಮ್ಮಣ್ಣಗುಂಡಿ ಬರುತ್ತೆ ಇಲ್ಲಿ, ಆಮೇಲೆ ಚಾಮುಂಡಿ ಬೆಟ್ಟ ಬರುತ್ತಾ, ಆಮೇಲೆ ಶ್ರವಣ ಬೆಳಗೊಳ ಅಂತ ಬಂದಾಗ ಚಂದ್ರಗಿರಿ ಮತ್ತು ಇಂದ್ರಗಿರಿ. ಇವಿಷ್ಟು ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳು. ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿಯಾದ ಮೈಸೂರು ವಿಭಾಗವು ಜೀವ ವೈವಿಧ್ಯತೆಗೂ ಹೆಸರುವಾಸಿಯಾಗಿದೆ. ಹುಲಿ, ಚಿರತೆ, ಕಾಡು ನಾಯಿ, ಜಿಂಕೆ, ನರಿ, ಕಾಡೆಮ್ಮೆ, ವಿವಿಧ ಬಗೆಯ ಹಾವುಗಳು ಮುಂತಾದ ವನ್ಯ ಮೃಗಗಳು ಇಲ್ಲಿನ ಅರಣ್ಯಗಳಲ್ಲಿ ವಾಸವಾಗಿವೆ. ಮೈಸೂರು ಜಿಲ್ಲೆಯ ಬನ್ನೂರು ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಇಲ್ಲಿನ ಕಾಡು ಪ್ರದೇಶಗಳಲ್ಲಿ ಯಾವೆಲ್ಲ ಪ್ರಾಣಿಗಳು ಬರ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಹುಲಿ ಆಗಿರ್ಬೋದು, ಚಿರತೆ, ಕಾಡು ನಾಯಿ, ಜಿಂಕೆ, ನರಿ, ಕಾಡೆಮ್ಮೆ, ಇವುಗಳನ್ನೆಲ್ಲ ನಾವು ವನ್ಯ ಮೃಗದಲ್ಲಿ ಕಾಣ್ತೇವೆ. ಹೌದಾ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರ ಮೈಸೂರು ಜಿಲ್ಲೆ ಬನ್ನೂರು ಉತ್ತಮ ತಳಿಯ ಟಗರುಗಳಿಗೆ ಹೆಸರುವಾಸಿಯಾಗಿದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಕೇಳ್ತಾರೆ ಬನ್ನೂರು ಉತ್ತಮ ತಳಿ ಟಗರು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮೈಸೂರು ಜಿಲ್ಲೆ. ಈ ವಿಭಾಗದ ಪ್ರಸಿದ್ಧ ನದಿಗಳು ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ ಮುಂತಾದವು. ಇಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳಿವೆ. ಅವು ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ, ತೀರ್ಪು ಜಲಪಾತ, ಹೆಬ್ಬೆ ಜಲಪಾತ ಮುಂತಾದವು. ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರ ಈ ವಿಭಾಗದ ಪ್ರಮುಖವಾದಂತಹ ನದಿಗಳು ಯಾವಪ್ಪ ಅಂತಂದ್ರ ಕಾವೇರಿ ನದಿ, ಅದರ ಉಪನದಿಗಳಾದ ಹೇಮಾವತಿ, ಹಾರಂಗಿ, ಆಮೇಲೆ ನೇತ್ರಾವತಿ ನದಿ, ಕುಮಾರಧಾರ, ವೇದಾವತಿ, ಕಪಿಲ ಮತ್ತು ಯಗಚಿ. ಇವು ಈ ವಿಭಾಗದ ಪ್ರಮುಖ ನದಿಗಳು. ಆಮೇಲೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇಲ್ಲಿನ ಪ್ರಮುಖ ಜಲಪಾತಗಳು ಬರ್ತವೆ ಈ ವಿಭಾಗದಲ್ಲಿ. ಅವು ಯಾವಪ್ಪ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಏನಪ್ಪಾ ಅಂತಂದ್ರ ಈ ಕಾವೇರಿ ನದಿ ಏನು ಉಗಮ ಆಗುತ್ತಲ್ಲ, ಕಾವೇರಿ ನದಿ ತಲಕಾವೇರಿಯಲ್ಲಿ ಉಗಮ ಆದ್ಮೇಲೆ ಇಲ್ಲಿದು ಶಿವನ ಸಮುದ್ರ ಐಲ್ಯಾಂಡ್ ಬರುತ್ತೆ. ಹೌದಾ. ಇಲ್ಲಿ ಡಿವೈಡ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ ಇದು ಎರಡು ಭಾಗಗಳಾಗಿ. ಇಲ್ಲಿ ಯಾವ್ದಾವ್ದಪ್ಪ ಅಂದ್ರ ಗಗನಚುಕ್ಕಿ ಮತ್ತು ಭರಚುಕ್ಕಿ. ಈ ಗಗನಚುಕ್ಕಿ ಇದೆಯಲ್ಲ ಇದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತಾ. ಇದು ಭರಚುಕ್ಕಿ ಇದೆ ಅಲ್ಲ, ಇದು ಮಂಡ್ಯ ಮತ್ತು ಚಾಮರಾಜನಗರ ಈ ಎರಡು ಡಿಸ್ಟ್ರಿಕ್ಟ್ ಗಳ ನಡುವೆ ಹರಿದು ಹೋಗುತ್ತಾ. ಈ ಗಗನಚುಕ್ಕಿ ಭರಚುಕ್ಕಿ ಎರಡು ಜಲಪಾತಗಳ ಸೇರಿನೇ ಶಿವನ ಸಮುದ್ರ ಜಲಪಾತ ಅಂತೇಳಿ ಕರೀತಾರೆ. ಹೌದಾ. ಇದು ಕಾವೇರಿ ನದಿಗೆ ಅಡ್ಡಲಾಗಿ ಬರ್ತಕ್ಕಂತಹ ಜಲಪಾತ ಇದು. ನೆಕ್ಸ್ಟ್ ಅಬ್ಬೆ ಜಲಪಾತ. ಈ ಅಬ್ಬೆ ಜಲಪಾತ ಇದೆಯಲ್ಲ, ಇದು ಯಾವ ನದಿಗೆ ಹಂಗಾದ್ರೆ ಅಂದ್ರೆ ಇದು ಕೂಡ ಕಾವೇರಿ ನದಿಗೆ, ಇದು ಕೊಡಗಿನಲ್ಲಿ ಬರುತ್ತೆ ಇದು ಅಬ್ಬೆ ಜಲಪಾತ. ನೆಕ್ಸ್ಟ್ ಇರ್ಪು ಜಲಪಾತ. ಇದು ಲಕ್ಷ್ಮಣ ತೀರ್ಥ ನದಿಗೆ ಬರುತ್ತೆ. ಲಕ್ಷ್ಮಣ ತೀರ್ಥ ಕಾವೇರಿ ನದಿಯ ಉಪನದಿ. ಇದು ಕೂಡ ನಿಮಗೆ ಕೊಡಗಿನಲ್ಲಿ ಕಂಡು ಬರುತ್ತ. ಆಮೇಲೆ ಹೆಬ್ಬೆ ಜಲಪಾತ. ಇದು ಇದೆಲ್ಲ ಭದ್ರಾ ನದಿಗೆ ಕಂಡು ಬರುತ್ತಾ. ಇದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಕಾಣಬಹುದು ನಾವು. ಹೀಗೆ ಈ ಜಲಪಾತಗಳು ಯಾವ ನದಿಗೆ ಬರ್ತವೆ ಹಾಗೂ ಇವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತವೆ ಅನ್ನೋದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇಂಪಾರ್ಟೆಂಟ್. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಈ ಜಲಪಾತಗಳು ಯಾವ ನದಿಗಳಿಂದ ಉಗಮ ಆಗ್ತವೆ, ಇವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತವೆ ಅಂತ ಹೇಳಿ ಒಂದ್ ಕಡೆ ನೋಟ್ ಮಾಡಿಟ್ಕೊಳ್ಳಿ. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಪ್ರಮುಖ ಖನಿಜಗಳೆಂದರೆ ಬಾಕ್ಸೈಟ್, ಹೆಲಾಸೈಟ್, ಕ್ರೋಮೈಟ್, ಸುಣ್ಣದ ಕಲ್ಲು, ಗ್ರಾನೈಟ್, ಮ್ಯಾಂಗನೀಸ್ ಮುಂತಾದವು. ನಮ್ಮ ದೇಶದಲ್ಲಿ ಪೆಲೆಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ. ಈ ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ. ಇಲ್ಲಿ ಬಂದರುಗಳಿವೆ. ಈ ಜಿಲ್ಲೆಗಳು ಸಮುದ್ರ ಮೀನುಗಾರಿಕೆಗೆ ಹೆಸರುವಾಸಿಯಾಗಿವೆ. ಇಲ್ಲಿ ಸಂಸ್ಕರಿಸಿದ ಮೀನುಗಳು ರಫ್ತು ಮಾಡಲಾಗುತ್ತದೆ. ಸಾವಿರಾರು ಮೀನುಗಾರರಿಗೆ ಇದು ವರಮಾನ ಮೂಲವಾಗಿದೆ. ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳ ಮರಗಳ ದಿಮ್ಮೆಗಳ ಮಾರಾಟ ಕೇಂದ್ರಗಳಾಗಿವೆ. ಇಲ್ಲೇನಪ್ಪಾ ಅಂದ್ರೆ ಪ್ರಮುಖವಾಗಿ ಖನಿಜ ಸಂಪತ್ತು. ಈ ವಿಭಾಗದ ಖನಿಜ ಸಂಪತ್ತು ಹೇಗಿದೆ ಅಂದ್ರೆ ಇಲ್ಲಿ ನಾವು ಬಾಕ್ಸೈಟ್ ಕಾಣ್ತೀವಿ, ಪ್ಯಾಲಸೈಟ್, ಕ್ರೋಮೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮತ್ತು ಮ್ಯಾಂಗನೀಸ್. ಇಷ್ಟು ಖನಿಜ ಸಂಪನ್ಮೂಲಗಳು ಈ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಪ್ಯಾಲಸೈಟ್. ಈ ಪ್ಯಾಲಸೈಟ್ ಅನ್ನ ಅದಿರೈತಲ್ಲ ಭಾರತದಲ್ಲಿನೇ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುತ್ತದೆ.
ಭಾರತದ ಮತ್ತೆಲ್ಲೂ ಈ ಖನಿಜ ಕಂಡು ಬರಲ್ಲ. ಇದ್ರ ಉಪಯೋಗ ಏನಪ್ಪಾ ಅಂತಂದ್ರ ಇದನ್ನ ಪ್ರಮುಖವಾಗಿ ಟೂಲ್ಸ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇವಾಗ ಎಕ್ಸಾಂಪಲ್ ಶೇವಿಂಗ್ ಬ್ಲೇಡ್ ಆಗಿರ್ಬೋದು, ಹೌದಾ, ಸ್ಕ್ರಾಪಿಂಗ್ ಮಟೀರಿಯಲ್ ನ ರೆಡಿ ಮಾಡಕ್ಕೆ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ರಮುಖ ಕರಾವಳಿ ಜಿಲ್ಲೆಗಳಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇಲ್ಲಿ ಪ್ರಮುಖ ಬಂದರುಗಳು ಬರ್ತವೆ. ಆದ್ರಿಂದ ಇಲ್ಲಿ ಮೀನುಗಾರಿಕೆಗೆ ಪ್ರಮುಖ ಕೊಡುಗೆಗಳನ್ನ ನೀಡಿದೆ ಈ ಪ್ರದೇಶ ಅಂತ ಹೇಳಿ ನಾವು ನೋಡಬಹುದು. ನೆಕ್ಸ್ಟ್ ಈ ಕೊಡಗು ಮತ್ತು ಚಿಕ್ಕಮಗಳೂರು, ಮೈಸೂರು, ಇಲ್ಲಿ ಅತಿಯಾದ ಕಾಡುಗಳು ಪ್ರದೇಶ ಕಂಡು ಬರೋದ್ರಿಂದ ಇಲ್ಲಿ ಮರದ ದಿಮ್ಮೆಗಳ ಮಾರಾಟ ಕೇಂದ್ರ ಕೂಡ ನಾವಿಲ್ಲಿ ಕಾಣ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು. ಹೌದಾ, ಇಲ್ಲಿ ಲೆಫ್ಟ್ ಸೈಡ್ಗೆ ಬರೋದು ಗಗನಚುಕ್ಕಿ ಆದ್ರೆ ರೈಟ್ ಸೈಡ್ ಬರೋದು ಭರಚುಕ್ಕಿ. ಇದನ್ನ ಓವರ್ ಆಲ್ ಆಗಿ ನಾವು ಶಿವನ ಸಮುದ್ರ ಜಲಪಾತ ಅಂತ ಹೇಳಿ ಕರಿತೀವಿ. ಹೌದಾ, ಇದು ಕಾವೇರಿ ನದಿಗೆ ನಿರ್ಮಾಣವಾಗಿರೋದು. ಇವು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಬಂದಿರೋದು. ಇಲ್ಲಿ ಕರಾವಳಿ ಮೀನುಗಾರಿಕೆಯ ಪಿಕ್ಚರ್ ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ, ಈ ವಿಭಾಗದ ಅರಣ್ಯಗಳು, ವನ್ಯಜೀವಿ ಮೃಗಗಳು, ರಾಷ್ಟ್ರೀಯ ಉದ್ಯಾನಗಳು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೈಸೂರು ಅರಣ್ಯಗಳ ನಾಡು. ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಜಿಲ್ಲೆಗಳು ವೈವಿಧ್ಯಮಯವಾದ ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿವೆ. ಬಂಡೀಪುರ, ನಾಗರಹೊಳೆ, ಮಲೈ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಮುಂತಾದ ಪ್ರಸಿದ್ಧ ಅರಣ್ಯ ಪ್ರದೇಶಗಳಿವೆ. ಇಲ್ಲಿ ಹತ್ತಾರು ಬಗೆಯ ಕಿರು ಅರಣ್ಯ ಉತ್ಪನ್ನಗಳು ದೊರೆಯುತ್ತವೆ. ಸಾವಿರಾರು ಬುಡಕಟ್ಟು ಜನರಿಗೆ ಕಿರು ಅರಣ್ಯ ಉತ್ಪನ್ನಗಳು ವರಮಾನದ ಆಹಾರದ ಮೂಲವಾಗಿವೆ. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿವೆ. ಜೇನು ಕುರುಬರು ಅತಿ ಹೆಚ್ಚು ಸಂಖ್ಯೆಯ ಬುಡಕಟ್ಟು ಸಮುದಾಯವಾಗಿದೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ನೆಲೆಸಿರುತ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೊರಗ ಬುಡಕಟ್ಟು ಸಮುದಾಯವಿದೆ. ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯವೆಂದರೆ ಮಲೆಕುಡಿಯರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಂಡುಬರುತ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯ. ಇವರಲ್ಲದೆ ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದರು ಮುಂತಾದ ಬುಡಕಟ್ಟು ಸಮುದಾಯಗಳಿವೆ. ಹಾಗಾದ್ರೆ ಈ ಮೈಸೂರು ವಿಭಾಗನ, ಇಲ್ಲಿ ಮೈಸೂರನ್ನ ಪ್ರಮುಖವಾಗಿ ನಾವು ಅರಣ್ಯಗಳ ನಾಡು ಅಂತೇಳಿ ನಾವಿಲ್ಲಿ ಕರಿತೀವಿ. ಹೌದಾ, ಇಲ್ಲಿ ಮೈಸೂರು, ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಪ್ರಮುಖವಾಗಿ ಈ 4 ಜಿಲ್ಲೆಗಳಲ್ಲಿ ದಟ್ಟ ಅರಣ್ಯ ಪ್ರದೇಶಗಳು ಕಂಡು ಬರ್ತವೆ. ಹೌದಾ, ಆಮೇಲೆ ಇಲ್ಲಿ ಬಂಡೀಪುರ ಆಗಿರ್ಬೋದು, ನಾಗರಹೊಳೆ, ಮಲೈ ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಅಂತಹ ಪ್ರಸಿದ್ಧವಾದಂತಹ ಅರಣ್ಯ ಪ್ರದೇಶಗಳಿದಾವೆ. ಆಮೇಲೆ ಇಲ್ಲಿನ ಬುಡಕಟ್ಟು ಜನರಿದಾರಲ್ಲ, ಇಲ್ಲಿ ಬುಡಕಟ್ಟು ಜನರು ಅನೇಕ ಕಿರು ಅರಣ್ಯ ಉತ್ಪನ್ನಗಳನ್ನ ತಮ್ಮ ವರಮಾನವಾಗಿ ಇಲ್ಲಿ ಮಾಡಿಕೊಂಡಿದ್ದಾರೆ. ಹೌದಾ, ಇಲ್ಲಿ ಕಂಡು ಬರ್ತಕ್ಕಂತಹ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅನೇಕ ಬುಡಕಟ್ಟು ಜನಗಳು ಕಂಡು ಬರ್ತಾರೆ. ಆದ್ರೆ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಕಂಡು ಬರ್ತಾರಪ್ಪ ಅಂದ್ರೆ ಜೇನು ಕುರುಬರು. ಇದನ್ನ ನೋಟ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಜೇನು ಕುರುಬರು ಯಾವ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತಾರೆ ಅಂತೇಳಿ. ಇದು ಮೈಸೂರು ಜಿಲ್ಲೆ ಮತ್ತು ಚಾಮರಾಜ ಜಿಲ್ಲೆಯಲ್ಲಿ ಇವರು ಅತಿ ಹೆಚ್ಚಾಗಿ ಕಂಡು ಬರ್ತಾರೆ. ಹೌದಾ, ನೆಕ್ಸ್ಟ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಹೊರಗ ಬುಡಕಟ್ಟು ಸಮುದಾಯ ಕಂಡು ಬರುತ್ತೆ ಅತಿ ಹೆಚ್ಚಾಗಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಲೆಕುಡಿಯರು ಎಂಬಂತಹ ಬುಡಕಟ್ಟು ಸಮುದಾಯ ಕಂಡು ಬರುತ್ತೆ. ಆಮೇಲೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಂಡು ಬರ್ತಾರೆ. ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾರು ವಾಸ ಮಾಡ್ತಾರಪ್ಪ ಅಂತಂದ್ರೆ ಸುರಿಗರು, ಇವರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಇವರಲ್ಲದೆ ಈ ಕಡೆ ಎರವರು, ಹಕ್ಕಿಪಿಕ್ಕಿಗಳು, ಹಲಸರು, ಮೇದರು ಎಂಬ ಬುಡಕಟ್ಟು ಸಮುದಾಯ ಕಂಡು ಬರುತ್ತೆ. ಈ ಬುಡಕಟ್ಟು ಸಮುದಾಯದ ಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಯಾವ ಜಿಲ್ಲೆಯಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರುತ್ತಾ, ಅಥವಾ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವ್ಯಾವ ಅಂತ ಹೇಳಿ ಕೊಡ್ತಾರೆ. ಇವ್ರು ಪ್ರಮುಖವಾಗಿ ನೀವು ನೋಟ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಏನಪ್ಪಾ ಇಲ್ಲಿ ಅಂದ್ರೆ ಇಲ್ಲಿ PVTG ಅಂತ ಬರುತ್ತೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತಂದೇಳಿ. ಇವರು ಟೋಟಲ್ ಭಾರತದಲ್ಲಿ 75 ಬುಡಕಟ್ಟು ಸಮುದಾಯಗಳನ್ನ ಗುರುತಿಸಲಾಗಿದೆ ಇದರಲ್ಲಿ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ಬರ್ತಾವಪ್ಪ ಅಂತಂದ್ರ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾವು 2 PVTG ಬುಡಕಟ್ಟು ಸಮುದಾಯಗಳನ್ನ ಕಾಣ್ತೇವೆ. ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಜೇನು ಕುರುಬರು. ಹೌದಾ,
ಸೆಕೆಂಡ್ ನಿಮಗೆ ಕೊರಗ. ಈ ಎರಡು PBTG ಗ್ರೂಪಿಗೆ ಸೇರ್ತವೆ ಕರ್ನಾಟಕದಿಂದ. ಇವ್ರು ಕಂಡು ಬರೋದು ಎಲ್ಲಿ ಅಂತಂದ್ರೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ. ಆದ್ರೆ ಇವರು ಕೊರಗರು ಕಂಡು ಬರೋದಲ್ಲಿ ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮುದಾಯ ಇದು ಕಂಡು ಬರೋದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ. ಹೌದಾ, ಪ್ರಮುಖವಾಗಿ ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೋಬೇಕು ನೀವು. ಈ PBTG ಗ್ರೂಪ್ ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರಲ್ಲ ಇವರು ಕೆಟಗರೈಸ್ ಮಾಡ್ತಾರೆ. ಟೋಟಲ್ ನಮ್ಮ ಭಾರತದಲ್ಲಿ 18 ಸ್ಟೇಟ್ ಮತ್ತು 1 ಯೂನಿಯನ್ ಟೆರಿಟರೀಸ್ ಅಲ್ಲಿ ಈ 75 PBTG ಪರ್ಟಿಕ್ಯುಲರ್ ವರ್ನಬಲ್ ಟ್ರೈಬಲ್ ಗ್ರೂಪ್ಸ್ ಕಂಡು ಬರ್ತಾರೆ. ನೆಕ್ಸ್ಟ್, ಹುಲಿ ನಮ್ಮ ರಾಷ್ಟ್ರ ಪ್ರಾಣಿ. ಹುಲಿ ಸಂರಕ್ಷಣಾ ಯೋಜನೆಯು ರಾಜ್ಯದಲ್ಲಿ ಜಾರಿಯಲ್ಲಿದೆ. ರಾಜ್ಯದಲ್ಲಿರುವ 5 ಹುಲಿ ಸಂರಕ್ಷಣಾ ಧಾಮಗಳಲ್ಲಿ 3 ಮೈಸೂರು ವಿಭಾಗದಲ್ಲಿವೆ. ಬಂಡೀಪುರ, ನಾಗರಹೊಳೆ, ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಾಗಿವೆ. ಇದೇ ರೀತಿಯಲ್ಲಿ ಆನೆ ಸಂರಕ್ಷಣಾ ಯೋಜನೆಯು ಇಲ್ಲಿ ಅನುಷ್ಠಾನದಲ್ಲಿದೆ. ಆನೆಗಳು ದಂತಕ್ಕಾಗಿ, ಹುಲಿ ಚರ್ಮಕ್ಕಾಗಿ ಅವುಗಳನ್ನು ಅಕ್ರಮವಾಗಿ ಕೊಲ್ಲಲಾಗುತ್ತಿದೆ. ಅದನ್ನು ತಡೆದು ಅವುಗಳ ಸಂತತಿಯನ್ನು ರಕ್ಷಿಸುವ ಉದ್ದೇಶದಿಂದ ಹುಲಿ ಸಂರಕ್ಷಣಾ ಯೋಜನೆ ಮತ್ತು ಆನೆ ಸಂರಕ್ಷಣಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚು ಇರುವ 2ನೇ ರಾಜ್ಯ ಕರ್ನಾಟಕ. ಹಾಗಾದ್ರೆ ಹುಲಿ ನಮ್ಮ ರಾಷ್ಟ್ರ ಪ್ರಾಣಿ. ಇದೇ ರೀತಿ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು, ನಮ್ಮ ರಾಷ್ಟ್ರ ಮರ ಯಾವುದು, ಹೌದಾ, ಇವುಗಳನ್ನೆಲ್ಲ ಇಲ್ಲಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಹುಲಿ ಸಂರಕ್ಷಣಾ ಯೋಜನೆಯು ರಾಜ್ಯದಲ್ಲಿ ಜಾರಿಯಲ್ಲಿದೆ. ರಾಜ್ಯದಲ್ಲಿ ಪ್ರಮುಖವಾಗಿ 5 ಹುಲಿ ಸಂರಕ್ಷಣಾ ಧಾಮಗಳು ಬರ್ತವೆ. ಹೌದಾ, ಅದರಲ್ಲಿ 3 ಮೈಸೂರು ವಿಭಾಗದಲ್ಲಿನೇ ಇದಾವೆ. ಹಾಗಾದ್ರೆ ಇಲ್ಲಿ ಹುಲಿ ಸಂರಕ್ಷಣಾ ಧಾಮಗಳು ಯಾವುವು ಅಂತಂದೇಳಿ ನೀವು ನೋಟ್ ಮಾಡ್ಕೋಬೇಕಾಯ್ತು. ಫಸ್ಟ್ ಬಂಡೀಪುರ, 2ನೇದು ನಾಗರಹೊಳೆ, 3ನೇದು ಬಿಳಿಗಿರಿ ರಂಗನತಿಟ್ಟು ಟೆಂಪಲ್, BRT ಅಂತಾನು ಕರೀತಾರೆ ಇದನ್ನ. ನೆಕ್ಸ್ಟ್ ಭದ್ರಾ ಹುಲಿ ಸಂರಕ್ಷಣಾ ಸ್ಥಾನ, 5ನೇದು ಅಂಶಿ, ಭದ್ರಾ, ಅಂಶಿ. ಇವು ಇದರಲ್ಲಿ ಪ್ರಮುಖವಾಗಿ ಮೇಲಿನ 3 ಏನಿದಾವಲ್ಲ ಇವು ಬಂಡೀಪುರ, ನಾಗರಹೊಳೆ, ಭದ್ರಾ ಇವುಗಳು ಪ್ರಮುಖವಾಗಿ ಕಂಡು ಬರೋದು ಈ ಪ್ರದೇಶದಲ್ಲಿ, ಈ ವಿಭಾಗದಲ್ಲಿ ಅಂತಾನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆನೆಗಳ ಸಂರಕ್ಷಣಾ ಯೋಜನೆ. ಇಲ್ಲಿ ನೋಡಿ, ಹುಲಿಗಳನ್ನ ಚರ್ಮಕ್ಕಾಗಿ ಮತ್ತು ಆನೆಗಳನ್ನ ದಂತಕ್ಕಾಗಿ ಅಕ್ರಮವಾಗಿ ಇಲ್ಲಿ ಕೊಲ್ಲಲ್ಪಟ್ಟು ಸಾಗಾಣಿಕೆ ಮಾಡೋದ್ರಿಂದ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅಂತ ಬರುತ್ತಾ. ಪ್ರಾಜೆಕ್ಟ್ ಟೈಗರ್ ಯಾವಾಗಪ್ಪ? ಪ್ರಾಜೆಕ್ಟ್ ಟೈಗರ್ 1973ರಲ್ಲಿ. ಅದೇ ರೀತಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಬರುತ್ತಾ. ಈ ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗಪ್ಪ ಅಂದ್ರ 1992ರಲ್ಲಿ. ಇದು ಇಲ್ಲಿ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರ ಜುಲೈ 29ಕ್ಕೆ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ. ಅದೇ ರೀತಿ ವರ್ಲ್ಡ್ ಎಲಿಫೆಂಟ್ ಡೇ ಅಂತಂದೇಳಿ ಆಗಸ್ಟ್ 12. ಹೌದಾ, ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೆ, ತುಂಬಾ ಇಂಪಾರ್ಟೆಂಟ್. ಹೌದಾ, ಅಂತಾರಾಷ್ಟ್ರೀಯ ಹುಲಿ ದಿನ ಮತ್ತು ಅಂತಾರಾಷ್ಟ್ರೀಯ ಆನೆಗಳ ದಿನ ಅಂತೇಳಿ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂತು, ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಅಂತೇಳಿ ಹೇಳ್ತಾರೆ. ಇವುಗಳನ್ನ ನೋಟ್ ಮಾಡಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಹುಲಿ ಸಂರಕ್ಷಣಾ ಸ್ಥಾನಗಳು 5 ಇದ್ರೆ ಆನೆ ಸಂರಕ್ಷಣಾ ಸ್ಥಳಗಳು ಎಷ್ಟಿದಾವಪ್ಪ ಕರ್ನಾಟಕದಲ್ಲಿ ಅಂದ್ರೆ 2 ಇದಾವೆ. ಒಂದು ಮೈಸೂರಿನಲ್ಲಿದೆ, 2ನೇದು ದಾಂಡೇಲಿ. ಇವು ಆನೆ ಸಂರಕ್ಷಣಾ ಸ್ಥಳಗಳು. ನೆಕ್ಸ್ಟ್ ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹೌದಾ, ಹಾಗಾದ್ರೆ ಫಸ್ಟ್ ಯಾವ್ದಿದೆಪ್ಪ ಅಂತಂದ್ರ ಮಧ್ಯಪ್ರದೇಶ ಇದೆ. ಸೆಕೆಂಡ್ ಯಾವ್ದಿದೆ? ಕರ್ನಾಟಕ. ಥರ್ಡ್ ಉತ್ತರಾಖಂಡ್. ಹೌದಾ, ಎಷ್ಟಿದಾವೆ ಇಲ್ಲಿ ಹುಲಿಗಳು ಅಂತಂದ್ರೆ 563 ಇದಾವೆ ಕರ್ನಾಟಕದಲ್ಲಿ. ಆಮೇಲೆ ಈ ಹುಲಿ ಜನಗಣತಿ ಐತಲ್ಲ, ಪ್ರತಿ 4 ವರ್ಷಕ್ಕೊಮ್ಮೆ ಆಗುತ್ತಾ. ಆನೆ ಜನಗಣತಿ ಪ್ರತಿ 5 ವರ್ಷಕ್ಕೊಮ್ಮೆ ಆಗುತ್ತಾ ಸೆನ್ಸಸ್. ಇದು ಕೂಡ ಇಂಪಾರ್ಟೆಂಟ್. ಇದು ಆಸ್ ಪರ್ 2022 ಅಲ್ಲಿ ನಡೆದಿದೆ ಇವಾಗ ಹುಲಿ ಗಣತಿ. ನೆಕ್ಸ್ಟ್ 2026 ಅಲ್ಲಿ ನಡೆಯುತ್ತೆ. ಹಾಗಾದ್ರೆ ಆನೆಗಳು ಹೆಚ್ಚು ಇರೋದಿಲ್ಲಪ್ಪ ಭಾರತದಲ್ಲಿ ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಇರೋದು. ನೆಕ್ಸ್ಟ್ ಆಸಾಂ ಬರುತ್ತಾ, ಅದಾದ್ಮೇಲೆ ನಿಮಗೆ ಕೇರಳ ಬರುತ್ತಾ. ಇಲ್ಲಿ ನಾವು ಈ ಪಠ್ಯ ಪುಸ್ತಕಗಳೇನಿದಾವಲ್ಲ 6th ಇಂದ 10th ಇವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೋಡೋದ್ರಿಂದ ಇಲ್ಲಿ ನಾವು ಈ ತರ ಇಂಟರ್ಲಿಂಕ್ ಮಾಡ್ಬೇಕಾಗತ್ತ. ಜಸ್ಟ್ ಹಾಗೆ ಇಲ್ಲಿ ಕೊಟ್ಟಿರೋ ಥಿಯರಿ ಓದ್ತಾ ಹೋಗಕ್ಕಾಗಲ್ಲ. ಇಲ್ಲಿ ಮೇನ್ ಆಗಿ ನಾನು ಇಲ್ಲಿ ಏನ್ ಹೇಳ್ತಾ ಇರ್ತಾನಪ್ಪ ಅಂದ್ರೆ, ಈ ತರ ಟಾಪಿಕ್ ಬಂದಾಗ, ಕಾನ್ಸೆಪ್ಟ್ ಬಂದಾಗ ಇವು ನಿಮಗೆ ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಪ್ಲೈ ಆಗ್ತವೆ, ಇಲ್ಲಿ ಯಾವ ರೀತಿ ನಿಮಗೆ ಕ್ವಶನ್ಸ್ ಕೇಳಬಹುದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ.
ಆ ಪಾಯಿಂಟ್ ಆಫ್ ವ್ಯೂ ಇದ್ದ ಈ ಕ್ಲಾಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಮೃಗ ಧಾಮಗಳು, ಪಕ್ಷಿ ಸಂರಕ್ಷಣಾ ಧಾಮಗಳು ಮೈಸೂರು ವಿಭಾಗದಲ್ಲಿವೆ. ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಕೊಕ್ಕರಬೆಳ್ಳೂರು ಮುಖ್ಯ ಪಕ್ಷಿಧಾಮಗಳಾಗಿವೆ. ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೈಮಹದೇಶ್ವರ ಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ ಮುಂತಾದವುಗಳು ಮೈಸೂರು ವಿಭಾಗದಲ್ಲಿರುವ ಪ್ರಸಿದ್ಧ ವನ್ಯಮೃಗಧಾಮಗಳಾಗಿವೆ. ಮೈಸೂರು ಜಿಲ್ಲೆಯಲ್ಲಿರುವ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವಿದ್ದರೆ, ಚಾಮರಾಜನಗರ, ಕೊಡಗು, ಮೈಸೂರು ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ. ಹೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಕಾಡಾನೆಗಳನ್ನು ಪಳಗಿಸಲಾಗುತ್ತದೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಈ ವಿಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಪಕ್ಷಿಧಾಮಗಳು ಯಾವ್ಯಾವು, ಅದೇ ರೀತಿ ನ್ಯಾಷನಲ್ ಪಾರ್ಕ್ಗಳು, ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಯಾವ ಬರ್ತವೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ವಿಭಾಗದಲ್ಲಿ ನಾವು ಕಾಣ್ತಕ್ಕಂತಹ ಪಕ್ಷಿಧಾಮಗಳು ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ, ನೆಕ್ಸ್ಟ್ ಕೊಕ್ಕರೆಬೆಳ್ಳೂರು, ಗುಡವಿ, ಈ ಪಕ್ಷಿಧಾಮಗಳನ್ನ ಇಲ್ಲಿ ಕಂಡು ಬರ್ತವೆ. ಇದು ರಂಗನತಿಟ್ಟು ಇದೆಲ್ಲ ಇದು ಮಂಡ್ಯದಲ್ಲಿ ಕಂಡು ಬರುತ್ತೆ. ಗುಡವಿ ಇದು ಶಿವಮೊಗ್ಗ, ಆಮೇಲೆ ಕೊಕ್ಕರೆಬೆಳ್ಳೂರು ಇದೆಲ್ಲ ಇದು ಕೂಡ ಮಂಡ್ಯದಲ್ಲಿ ಕಂಡು ಬರುತ್ತೆ. ಈ ಪಕ್ಷಿಧಾಮಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂತ ಹೇಳಿ ನೀವು ನೋಟ್ ಮಾಡ್ಕೋಬೇಕು ಇಲ್ಲಿ. ಹೌದಾ, ಇಲ್ಲಿ ವಿಭಾಗದಲ್ಲಿ ಕೊಟ್ಟಿದ್ದಾರೆ, ಆದ್ರೆ ಪರ್ಟಿಕ್ಯುಲರ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಈ ರಂಗನತಿಟ್ಟು ಕೂಡ ಮಂಡ್ಯದಲ್ಲಿ ಕಂಡು ಬರುತ್ತೆ, ಕೊಕ್ಕರೆಬೆಳ್ಳೂರು ಮಂಡ್ಯ, ಗುಡವಿ ಅನ್ನೋದಿದ್ದು ಶಿವಮೊಗ್ಗ. ಹೌದಾ, ಅನಂತರ ಇವಾಗ ನಾವು ಪ್ರಮುಖವಾಗಿ 5 ಟೈಗರ್ ರಿಸರ್ವ್ಸ್ ಇದಾವೆ ಅಂತ ಹೇಳಿದ್ವಿ. ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ ಬರ್ತವೆ, ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿ. ಹಾಗಾದ್ರೆ ಅವು ಯಾವಪ್ಪ ಅಂತಂದ್ರೆ, ಫಸ್ಟ್ ಒಂದು ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಎರಡನೇದು ಬಂಡೀಪುರ, ಮೂರನೇದು ಅಂಶಿ, ನಾಲ್ಕನೇದು ಬನ್ನೇರುಘಟ್ಟ, ಐದನೇದು ಇಲ್ಲಿ ಕುದುರೆಮುಖ. ಹೌದಾ, ಇವುಗಳಲ್ಲಿ ಪ್ರಮುಖ ಈ ವಿಭಾಗದಲ್ಲಿ ಬರೋದು ಯಾವ್ದಪ್ಪ ಅಂತಂದ್ರೆ ನಾಗರಹೊಳೆ ಕಂಡು ಬರುತ್ತಾ, ಆಮೇಲೆ ಬಂಡೀಪುರನು ಈ ವಿಭಾಗದಲ್ಲಿನೇ ಕಂಡು ಬರುತ್ತಾ. ಇವುಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಕೃಷಿ ಮತ್ತು ಉದ್ಯಮಗಳು. ಕೃಷಿಯು ನಮ್ಮ ಜನರ ಜೀವದ್ರವ್ಯ. ಇದಕ್ಕೆ ಮೈಸೂರು ವಿಭಾಗದ ಜಿಲ್ಲೆಗಳು ಅಪವಾದವಲ್ಲ. ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ, ಮಂಡ್ಯ ಜಿಲ್ಲೆಯು ಕಬ್ಬು, ದಕ್ಷಿಣ ಕನ್ನಡ, ಉಡುಪಿ, ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆಗಳಿಗೆ ಪ್ರಸಿದ್ಧವಾಗಿವೆ. ದೇಶದಲ್ಲೇ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಗುತ್ತದೆ. ಕೃಷಿ ಚಟುವಟಿಕೆಗಳು ಕೇವಲ ಆಹಾರ ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಮೀಸಲಾಗಿಲ್ಲ. ಈ ವಿಭಾಗದ ಜಿಲ್ಲೆಗಳಲ್ಲಿ ಕೃಷಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ತೋಟಗಾರಿಕೆ ಸಂಯುಕ್ತ ಚಟುವಟಿಕೆಗಳಿವೆ. ಈ ವಿಭಾಗದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಮುಂತಾದವುಗಳು. ಇಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳೆಂದರೆ ತಂಬಾಕು, ಕಾಫಿ, ಗೋಡಂಬಿ, ಅಡಕೆ, ಆಲೂಗಡ್ಡೆ, ಕಬ್ಬು, ಹತ್ತಿ, ಕಿತ್ತಳೆ, ತೆಂಗು ಮುಂತಾದವುಗಳು. ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರ ಈ ವಿಭಾಗದ ಕೃಷಿ ಮತ್ತು ಉದ್ಯಮ ಹೇಗಿದೆ ಅಂತ ಹೇಳಿ ಇವಾಗ ನಾವು ನೋಡ್ತಾ ಹೋಗ್ಬೇಕು. ಈ ವಿಭಾಗದ ಜನರ ಪ್ರಮುಖ ಉದ್ಯೋಗ ಕೂಡ ಕೃಷಿ ಆಗೈತಿ. ಆದ್ರಿಂದ ಇದನ್ನ ಜೀವದ್ರವ್ಯ, ಈ ವಿಭಾಗದ ಜನರ ಜೀವದ್ರವ್ಯ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಾವು ರೇಷ್ಮೆ ಬೆಳೆಯನ್ನ ಕಾಣ್ತೇವೆ ಮೈಸೂರು ಜಿಲ್ಲೆಯಲ್ಲಿ. ಅದೇ ರೀತಿ ಕೊಡಗು ಮತ್ತು ಹಾಸನ ಅಂತ ಬಂದಾಗ, ಚಿಕ್ಕಮಗಳೂರು, ಈ 3 ಜಿಲ್ಲೆಗಳು ಬಂದಾಗ ಕಾಫಿ ತೋಟಗಳನ್ನ ನಾವಿಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೀವಿ. ಆಮೇಲೆ ಮಂಡ್ಯ ಅಂತ ಬಂದ್ರೆ ಇಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ. ಅದೇ ರೀತಿ ಕರಾವಳಿ ಪ್ರದೇಶಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಾವು ಅಧಿಕವಾಗಿ ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಈ ಬೆಳೆಗಳನ್ನ ಕಾಣ್ತೇವೆ. ಇಲ್ಲಿ ಕರಾವಳಿ ಪ್ರದೇಶ ಅಂತ ಬಂದಾಗ ನಾವು ಪ್ರಮುಖವಾಗಿ ಸಾಂಬಾರು ಪದಾರ್ಥಗಳು, ಹೌದಾ, ಮತ್ತೆ ಡ್ರೈ ಫ್ರೂಟ್ಸ್ ಇವುಗಳನ್ನ ಅಧಿಕವಾಗಿ ಬೆಳೀತಾರೆ ಇಲ್ಲಿ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರ, ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕೇವಲ ಆಹಾರ ಪದಾರ್ಥಗಳು ಮಾತ್ರ ಅಲ್ಲ, ಇಲ್ಲಿ ಜನರು ಕೃಷಿಗಳ ಜೊತೆಗೆ ಹೈನುಗಾರಿಕೆನೂ ಮಾಡ್ತಾರೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತೆ ತೋಟಗಾರಿಕೆಯಲ್ಲಿ ಕೂಡ ಇವರು ಮುಂದುವರೆದಿದ್ದಾರೆ ಅಂತ ಹೇಳಿ. ಇಲ್ಲಿ ಪ್ರಮುಖ ಬೆಳೆ ಯಾವ್ಯಾವ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಭತ್ತ, ರಾಗಿ, ಜೋಳ, ಹೆಸರು, ಉದ್ದು ಅಂತೇಳಿ. ಆಮೇಲೆ ವಾಣಿಜ್ಯ ಬೆಳೆಗಳಂತ ಬಂದಾಗ
ತಂಬಾಕು, ಕಾಫಿ, ಗೋಡಂಬಿ, ಆಲೂಗಡ್ಡೆ, ಕಬ್ಬು, ಹತ್ತಿ ಇಷ್ಟು ವಾಣಿಜ್ಯ ಬೆಳೆಗಳು. ಇವೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಪ್ರಮುಖ ಬೆಳೆಗಳು ಏನಂತಂದೇಳಿ ಮಾತ್ರ ನಾವು ತಿಳ್ಕೊಬೇಕಿಲ್ಲಿ. ಈ ಬುಕ್ಸ್ ಅನ್ನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಓದ್ಬೇಕು. ಇವುಗಳನ್ನ ನಾವು ಈಗ 6th 7th 8th ಸ್ಟ್ಯಾಂಡರ್ಡ್ ಪ್ರೈಮರಿ ಮಕ್ಕಳು ಮೈಂಡ್ ಸೆಟ್ ಅಲ್ಲಿ ಓದೋದಲ್ಲ ಇದು. ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ನಾವಿಲ್ಲಿ ಪಿಕ್ ಮಾಡ್ತಾ ಹೋಗ್ತೀವಿ. ಈ ವಿಭಾಗದಲ್ಲಿ ಕೃಷಿಗೆ 4 ಯೋಜನೆಗಳಿಂದ ನೀರು ದೊರೆಯುತ್ತದೆ. ಅವುಗಳೆಂದರೆ ಕೃಷ್ಣರಾಜಸಾಗರ, ಹಾರಂಗಿ, ಹೇಮಾವತಿ, ಕಬಿನಿ. ಈ ವಿಭಾಗದಲ್ಲಿ ಕೃಷಿಯ ಬೆಳವಣಿಗೆಗೆ ಅನುಕೂಲವಾಗಲು ಅನೇಕ ಕೃಷಿ ಪಾರಂಪರೆಗಳು, ಕೃಷಿ ಕಾಲೇಜುಗಳ ಸ್ಥಾಪನೆಯಾಗಿವೆ. ಈ ವಿಭಾಗದ ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮಂಡ್ಯ, ಮಡಿಕೇರಿ ಮುಂತಾದ ಕೈಗಾರಿಕಾ ಕೇಂದ್ರಗಳಾಗಿವೆ. ಔಷಧಿ ಕಾರ್ಖಾನೆಗಳು, ಕಾಫಿ ಕ್ಯೂರಿಂಗ್ ಉದ್ಯಮಗಳು, ಆಹಾರ ಸಂಸ್ಕರಣಾ ಘಟಕಗಳು, ರಸಗೊಬ್ಬರ ಕಾರ್ಖಾನೆಗಳು, ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ, ಪ್ಯಾಂಪೋ ಚಾಕೊಲೇಟ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಉದ್ಯಮ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಉದ್ಯಮಗಳಾಗಿವೆ. ಈ ವಿಭಾಗದಲ್ಲಿರುವ ಬೃಹತ್ ಉದ್ಯಮಗಳ ಸಂಖ್ಯೆ ಕಡಿಮೆ, ಆದರೆ ಸಾವಿರಾರು ಸಣ್ಣ ಉದ್ಯಮಗಳ ಮಧ್ಯಮ ಗಾತ್ರದ ಉದ್ಯಮಗಳು ಇಲ್ಲಿ ಕಂಡು ಬರ್ತವೆ ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ಇಲ್ಲಿನ ನೀರಾವರಿ ಯೋಜನೆಗೆ 4 ನೀರಾವರಿಗಳ ಯೋಜನೆಗಳಿಂದ ನೀರು ಸರಬರಾಜಾಗುತ್ತೆ. ಅದು ಯಾವ್ದಾವ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಕೃಷ್ಣರಾಜಸಾಗರ, ಹಾರಂಗಿ, ಹೇಮಾವತಿ ಮತ್ತು ಕಬಿನಿ. ಪ್ರಮುಖವಾಗಿ ಇವುಗಳಿಂದ ಇಲ್ಲಿ ನೀರನ್ನು ಸರಬರಾಜು ಮಾಡಲಾಗುತ್ತೆ ಅಂತ ಹೇಳಿ ನೀಡಿದ್ದಾರೆ. ಅದೇ ರೀತಿ ಉದ್ಯಮ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಕೈಗಾರಿಕೆಗಳು ಕಂಡು ಬರ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಹಾರ ಸಂಸ್ಕರಣಾ ಘಟಕಗಳಿದಾವೆ, ಆಮೇಲೆ ರಬ್ಬರ್ ಕಾರ್ಖಾನೆಗಳು ಬರ್ತವೆ. ಯಾಕಪ್ಪ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಪ್ರದೇಶಗಳಲ್ಲಿ ರಬ್ಬರ್ನ ಉತ್ಪತ್ತಿ ಮಾಡೋದ್ರಿಂದ. ಆಮೇಲೆ ಮಂಗಳೂರು ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ, ಇದು ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಪೆಟ್ರೋಲಿಯಂ ಸಂಸ್ಕರಣಾ ಕಾರ್ಖಾನೆ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಕ್ವಶನ್ ಕೇಳ್ತಾರೆ ಮಂಗಳೂರಿನಲ್ಲಿ. ನೆಕ್ಸ್ಟ್ ಮಂಡ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಬೆಳೆಯೋದ್ರಿಂದ ಸಕ್ಕರೆ ಕಾರ್ಖಾನೆ ಕಂಡು ಬರುತ್ತೆ. ಆಮೇಲೆ ಇಲ್ಲಿ ಸಿಮೆಂಟ್ ಉದ್ಯಮನೂ ಕಂಡು ಬರುತ್ತೆ. ಈ ವಿಭಾಗದಲ್ಲಿ ಬೃಹತ್ ಉದ್ಯಮಗಳ ಸಂಖ್ಯೆ ಇರೋದಕ್ಕಿಂತ ಜಾಸ್ತಿಯಾಗಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಹೆಚ್ಚಾಗಿದ್ದಾವೆ ಅಂತ ಹೇಳಿ ನಾವಿಲ್ಲಿ ಮೇನ್ ಆಗಿ ತಿಳ್ಕೋಬೇಕು. ಹಾಗಾದ್ರೆ ಈ ವಿಭಾಗದಿಂದ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯ ಇವುಗಳಿಗೆ ಏನೆಲ್ಲ ಕೊಡುಗೆಗಳು ಇದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಈ ವಿಭಾಗವು ಕಲೆ, ಸಾಹಿತ್ಯ, ನಾಟಕ, ನೃತ್ಯ ಮುಂತಾದ ಕಲೆಗಳಿಂದ ಶ್ರೀಮಂತವಾಗಿದೆ. ಮೈಸೂರು ನಗರವನ್ನು ಕಲೆಯ ತವರೂರು ಎಂದು ಕರೆಯುತ್ತಾರೆ. ಕರಾವಳಿ ಜಿಲ್ಲೆಗಳು ಯಕ್ಷಗಾನ, ಬಯಲಾಟಕ್ಕೆ ಹೆಸರುವಾಸಿಯಾಗಿವೆ. ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿಕೊಂಡಿದೆ. ಕಂಸಾಳೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದಿಕೋಲು ಮುಂತಾದವು ಜನಪ್ರಿಯ ಜನಪದ ಕಲೆಗಳಾಗಿವೆ. ಕೊಡವರ ಹುತ್ತರಿ ಹಬ್ಬ, ಕರಾವಳಿ ಜಿಲ್ಲೆಗಳಲ್ಲಿ ಭೂತಾರಾಧನೆ, ಕಂಬಳ ವಿಶಿಷ್ಟ ಜನಪ್ರಿಯ ಆಚರಣೆಗಳಾಗಿವೆ. ಹಂಗಂದ್ರೆ ಇಲ್ಲಿ ಯಾವೆಲ್ಲ ಹಬ್ಬಗಳು ಆಚರಿಸ್ತಾರೆ ಏನೇನಪ್ಪಾ ಅಂತಂದ್ರೆ, ಇದು ನಾವು ಮೈಸೂರು ನಗರವನ್ನ ಕಲೆಯ ತವರೂರು ಅಂತ ಹೇಳಿ ಇಲ್ಲಿ ಕರಿತೇವೆ. ಹೌದಾ? ಯಾಕಪ್ಪ ಅಂತಂದ್ರೆ ಇಲ್ಲಿ ಕರಾವಳಿ ಪ್ರದೇಶದಿಂದ ಬಂದಾಗ ಯಕ್ಷಗಾನ, ಬಯಲಾಟ ಹೆಸರುವಾಸಿಯಾಗಿರುತ್ತ. ಹೌದಾ? ಈ ಯಕ್ಷಗಾನನ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಇದು ಸದ್ದು ಮಾಡಿದೆ. ಆಮೇಲೆ ಇಲ್ಲಿ ಪ್ರಮುಖ ಜನಪದ ಕಲೆಗಳ ಯಾವ್ಯಾವಪ್ಪ ಅಂತಂದ್ರೆ ಕಂಸಾಳೆ ಕುಣಿತ, ಚೌಡಿಕೆ, ವೀರಗಾಸಿ, ಪಟ ಕುಣಿತ, ನಂದಿಕೋಲು ಇವು ಜನಪದ ಕಲೆಗಳಾಗಿವೆ. ಕರಾವಳಿ ಪ್ರದೇಶ ಅಂತ ಬಂದಾಗ ಭೂತಾರಾಧನೆ ಮತ್ತು ಕಂಬಳ ಇವುಗಳು ಜನಪ್ರಿಯ ಆಚರಣೆಗಳು. ನೆಕ್ಸ್ಟ್ ಇಲ್ಲಿ ಮೇನ್ ಆಗಿ ಕೊಡವರ ಹುತ್ತರಿ ಹಬ್ಬ ಅಂತ ಆಚರಿಸ್ತಾರೆ ಸುಗ್ಗಿ ಕಾಲದಲ್ಲಿ. ಇದು ಕೊಡವರ ಹುತ್ತರಿ ಹಬ್ಬ. ನೆಕ್ಸ್ಟ್ ಮೈಸೂರು ಅರಮನೆಯ ಕಲೆ, ನೃತ್ಯ, ಸಂಗೀತ ಮುಂತಾದವುಗಳಿಗೆ ಪ್ರೋತ್ಸಾಹ ನೀಡುತ್ತಿತ್ತು. ಇದರಿಂದ ಮೈಸೂರು ಸಂಪ್ರದಾಯದ ವಿಶಿಷ್ಟತೆಯ ನೃತ್ಯ, ಸಂಗೀತ, ವರ್ಣಕಲೆ ಮುಂತಾದವು ರೂಪುಗೊಂಡವು. ಭರತನಾಟ್ಯ, ನಾಟ್ಯ, ಸಂಗೀತ, ನಾಟಕಗಳಿಗೆ ಅರಮನೆಯ ಪ್ರೋತ್ಸಾಹ ನೀಡುತ್ತಿತ್ತು. ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ ರೆಪರ್ಟರಿ ರಂಗಾಯಣ ಸ್ಥಾಪನೆಯಾಗಿದೆ. ಅದು ವರ್ಷ ಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುತ್ತದೆ. ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಂಗಾಯಣ ಕೇಂದ್ರಗಳು ಆರಂಭಗೊಂಡಿವೆ. ಮೈಸೂರಿನಲ್ಲಿ ಬೃಹತ್ ಕಲಾಮಂದಿರವನ್ನು ಕಟ್ಟಲಾಗಿದೆ. ಇಲ್ಲೇನಪ್ಪಾ ಅಂತಂದ್ರ ಇದು ಮೈಸೂರು ಒಡೆಯರ್ ಅವರ ಆಡಳಿತಕ್ಕೆ ಒಳಪಟ್ಟಿತ್ತಲ್ಲ. ಇಲ್ಲಿ ಪ್ರಮುಖವಾಗಿ ಕೃಷ್ಣರಾಜ ಒಡೆಯರು, ಈ ಒಡೆಯರ್ ಸಾಮ್ರಾಜ್ಯದವರು, ಒಡೆಯರ್ ಮನೆತನದವರು ಕಲೆ ಮತ್ತು ಸಂಸ್ಕೃತಿಗೆ ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಪ್ರೋತ್ಸಾಹ ಇತ್ತು. ಕಲೆ, ಚಿತ್ರಕಲೆ ಹಾಗೂ ಏನಪ್ಪಾ ನೃತ್ಯ ಇವಕ್ಕೆಲ್ಲ ಅಧಿಕ ಪ್ರಮಾಣದಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ.
ಇದೆಯಲ್ಲ, ಇದು ಮೈಸೂರು ಅರಮನೆ. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಪ್ರಸಿದ್ಧ ಸಾಹಿತಿಗಳ ತಾಣವಾಗಿದೆ. ಹಾಸನದ ರಾಜಾರಾವ್ ಇಂಗ್ಲಿಷ್ನ ಪ್ರಸಿದ್ಧ ಕಾದಂಬರಿಕಾರರು. ಆರ್.ಕೆ. ನಾರಾಯಣ್ ಅವರು ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಜೇತ ಶಿವರಾಮ್ ಕಾರಂತ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಕನ್ನಡದ ಭಾವಗೀತೆಗಳಿಗೆ ಜೀವ ತುಂಬಿದ ಕೆ. ಎಸ್. ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾ. ಎಸ್. ಎಲ್. ಭೈರಪ್ಪ, ಎಂ. ಗೋಪಾಲಕೃಷ್ಣ ಅಡಿಗರ್, ಬಿ. ಎಂ. ಶ್ರೀಕಂಠಯ್ಯ, ಎ. ಎನ್. ಮೂರ್ತಿರಾವ್, ದೇವನೂರು ಮಹದೇವಪ್ಪ, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಆಲನಹಳ್ಳಿ ಕೃಷ್ಣ, ಪೂರ್ಣಚಂದ್ರ ತೇಜಸ್ವಿ, ಪಡಗಿನ ಗೌರಮ್ಮ, ತಿರುಮಲಾಂಬ, ತ್ರಿವೇಣಿ, ನಿರಂಜನ ಮುಂತಾದವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಈ ವಿಭಾಗದ ಮೂಲದ ಮಹನೀಯರು. ಆರ್. ಕೆ. ಶ್ರೀಕಂಠನ್, ವೀಣೆ ಶೇಷಣ್ಣ, ಪಿಟೀಲು ಚೌಡಯ್ಯ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಕದ್ರಿ ಗೋಪಾಲನಾಥ ಮುಂತಾದವರು ಸಂಗೀತ ಕ್ಷೇತ್ರದ ದಿಗ್ಗಜರು. ವ್ಯಂಗ್ಯ ಚಿತ್ರಕಾರ ಆರ್. ಕೆ. ಲಕ್ಷ್ಮಣ್, ರಂಗಭೂಮಿಯ ಮಹಮ್ಮದ್ ಪೀರ್, ಚಿತ್ರಕಲೆಯ ಕೆ. ಕೆ. ಹೆಬ್ಬಾರ್, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದ ಬಿ. ವಿ. ಕಾರಂತ್, ಆಧುನಿಕ ಪೂರ್ವ ಸಾಹಿತ್ಯದ ಸಂಚು ಹೊನ್ನಮ್ಮ, ರತ್ನಾಕರ ವರ್ಣಿ, ಸಿಂಗರಾಚಾರ್ಯ ಮುಂತಾದವರು ಮೈಸೂರು ವಿಭಾಗಕ್ಕೆ ಸೇರಿದ ಸಾಂಸ್ಕೃತಿಕ ಸಾಧಕರು. ಫೀಲ್ಡ್ ಮಾರ್ಷಲ್ ಕೆ. ಎಂ. ಕಾರ್ಯಪ್ಪ, ಜನರಲ್ ಕೆ. ಎಸ್. ತಿಮ್ಮಯ್ಯ ಅವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕ ದಂಡಪತಿಗಳು. ವಿಜ್ಞಾನಿಗಳಾದ ರಾಜಾರಾಮಣ್ಣ, ಯು. ಆರ್. ರಾವ್ ಅವರ ಸಾಧನೆ ಉಲ್ಲೇಖನ. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ ಅರಸುರವರು ಈ ವಿಭಾಗಕ್ಕೆ ಸೇರಿದವರು. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸಾಹಿತಿಗಳು ಯಾರ್ಯಾರು ಬರ್ತಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರನ್ನ ನೋಟ್ ಮಾಡ್ಕೊಳ್ಳಿ. ಅವ್ರ ಕೃತಿಗಳು ಮತ್ತು ಅವ್ರ ಸಿಕ್ಕಂತ ಕೃತಿಗಳು, ಸಾಹಿತಿಗಳು ಇವು ಕೂಡ ನಿಮ್ಮ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರ್ತವೆ. ಆಮೇಲೆ ಇಲ್ಲಿ ಪೂರ್ವ ಸಾಹಿತ್ಯ ಅಂತ ಬಂದಾಗ ಸಂಚು ಹೊನ್ನಮ್ಮ, ರತ್ನಾಕರ ವರ್ಣಿ, ಸಿಂಗರಾಚಾರ್ಯ ಇವರು ಕೂಡ ಈ ಪ್ರದೇಶದವರೇ ಆಗಿರ್ತಾರೆ. ನೆಕ್ಸ್ಟ್ ಫೀಲ್ಡ್ ಮಾರ್ಷಲ್, ಇದು ರೀಸೆಂಟ್ 2024 PC CRDR ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫೀಲ್ಡ್ ಮಾರ್ಷಲ್ ಯಾರು ಅಂತ ಹೇಳಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆ. ಎಂ. ಕಾರ್ಯಪ್ಪ ಮತ್ತೆ ಜನರಲ್ ಕೆ. ಎಸ್. ತಿಮ್ಮಯ್ಯ ಇವರು ಕೂಡ ಈ ಪ್ರದೇಶದವರು, ಇವರು ಕೊಡಗಿನವರಾಗಿರ್ತಾರೆ. ಹೌದಾ. ಆಮೇಲೆ ವಿಜ್ಞಾನಿಗಳಂತ ಬಂದಾಗ ರಾಜಾರಾಮನ್ ಮತ್ತೆ ಯು. ಆರ್. ರಾವ್ ಇವರು ಈ ಪ್ರದೇಶದವರೇ. ನೆಕ್ಸ್ಟ್ ಪ್ರಮುಖವಾಗಿ ಇಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರಿತೇವಲ್ಲ ದೇವರಾಜ ಅರಸು, ಅವರು ಕೂಡ ಈ ವಿಭಾಗದವರೇ ಆಗಿರ್ತಾರೆ. ದೇವರಾಜ ಅರಸು ಇದಾರಲ್ಲ, ಇವರು 1973ರಲ್ಲಿ CM ಆಗಿದ್ರು. ಮೈಸೂರು ರಾಜ್ಯದಿಂದ ಏನೋ ಕರ್ನಾಟಕ ಅಂತ ಹೇಳಿ ನಮ್ಮ ನಾಮಕರಣಗೊಳ್ತಲ್ಲ, ಆ ಟೈಮಲ್ಲಿ ಯಾರಿದ್ರಪ್ಪ CM ಅಂತಂದ್ರೆ ದೇವರಾಜ ಅರಸುರವರಾಗಿದ್ರು. ಇಲ್ಲಿ ಇವರು ಇಮೇಜಸ್ ಕೊಟ್ಟಿದ್ದಾರೆ. ಬಿ. ಎಂ. ಶ್ರೀ, ಪಿಟೀಲು ಚೌಡಯ್ಯ, ಕೆ. ಎಸ್. ನರಸಿಂಹಸ್ವಾಮಿ, ಇವ್ರನ್ನ ಪ್ರೇಮ ಕವಿ ಅಂತಾನೂ ಕರಿತೀವಿ ನಾವು. ಆಮೇಲೆ ರಾಜಾರಾಮನ್ ಸೈಂಟಿಸ್ಟು, ಕೆ. ಕೆ. ಹೆಬ್ಬಾರು, ದೇವನೂರು ಮಹದೇವಪ್ಪ, ಫೀಲ್ಡ್ ಮಾರ್ಷಲ್ ಕೆ. ಎಂ. ಕಾರ್ಯಪ್ಪ, ಆಮೇಲೆ ದೇವರಾಜ ಅರಸು. ಹಾಗಾದ್ರೆ ಈ ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಏನೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೈಸೂರು ಒಂದು ಶಿಕ್ಷಣ ಕೇಂದ್ರವಾಗಿದೆ. ಈ ವಿಭಾಗದಲ್ಲಿ ಸಾಕ್ಷರತೆಯ ಮಟ್ಟ ಉತ್ತಮವಾಗಿದೆ. ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ದೊರಕಿತು. ಶತಮಾನೋತ್ಸವ ಕಂಡಿರುವಂತಹ ಮೈಸೂರು ವಿದ್ಯಾಲಯವು 1916ರಲ್ಲಿ ಪ್ರಾರಂಭವಾಯಿತು. ಈ ವಿಭಾಗದ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ವಿಭಾಗ ಪ್ರಮುಖ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವಿದೆ. ಈ ವಿಭಾಗದಲ್ಲಿ ಅನೇಕ ಖಾಸಗಿ ವಿದ್ಯಾಲಯಗಳಿವೆ. ಮೈಸೂರು ನಗರದಲ್ಲಿ ಆಹಾರ ಸಂಶೋಧನಾ ಸಂಸ್ಥೆ ಹೌದಾ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಸುತ್ತೂರು ಮಠದ ಕೊಡುಗೆ ಅಪಾರ. ಈ ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮಣಿಪಾಲ್ ಸಂಸ್ಥೆಗಳ ಕೊಡುಗೆ ಗಮನೀಯವಾಗುವುದು. ಇಲ್ಲೇನಪ್ಪಾ ಅಂದ್ರ, ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಾರ, ಇದು ಶಿಕ್ಷಣದಿಂದ ಮುಂದುವರೆದ ಕೇಂದ್ರವಾಗಿದೆ ಈ ವಿಭಾಗ. ಹೌದಾ. ಆಮೇಲೆ ಇಲ್ಲಿ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿರೋದು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆನಂತರ ಇವಾಗ ನಾವು ಆಹಾರ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದಿರೋದು ಮೈಸೂರಲ್ಲಿ. ಆಮೇಲೆ ಧರ್ಮಸ್ಥಳ ಮತ್ತು ಮಣಿಪಾಲ್ ಸಂಸ್ಥೆಗಳು ಕೂಡ
ಶಿಕ್ಷಣ ಕ್ಷೇತ್ರದಲ್ಲಿ ಗಮನೀಯವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಇವಾಗ ಮಣಿಪಾಲ್ ಅಂತ ಬಂದಾಗ ನೀವು ಹಾಸ್ಪಿಟಲ್, ಹೌದಾ, ಧರ್ಮಸ್ಥಳ ಅಂತ ಬಂದಾಗ ಇದು ಶಿಕ್ಷಣಕ್ಕೆ ಇಲ್ಲಿ ತುಂಬಾ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಪ್ರಮುಖವಾಗಿ ಸುತ್ತೂರು ಮಠ ಅಂತ ಬರುತ್ತೆ. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಭೂತಪೂರ್ವವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಮೈಸೂರು ವಿಭಾಗನು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಇವಾಗ ದಕ್ಷಿಣ ಕನ್ನಡ ಅಂತ ಬಂದಾಗ ಸಾಕ್ಷರತೆ ಪ್ರಮಾಣದಲ್ಲಿ ಮುಂದಿರುವಂತ ಜಿಲ್ಲೆ ಅದು ನಮ್ಮ ಕರ್ನಾಟಕದಲ್ಲಿ. ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿಯೂ ಜಿಲ್ಲಾಸ್ಪತ್ರೆಗಳಿವೆ. ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಆರೋಗ್ಯ ಉಪಕೇಂದ್ರಗಳಿವೆ. ಇಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದು ನೀಡಲಾಗುತ್ತಿದೆ. ಗರ್ಭಿಣಿಯರು, ಬಾಣಂತಿಯರು ಆರೋಗ್ಯ ನಿರ್ವಹಿಸಲು ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತರು ಇದ್ದಾರೆ. ಈ ವಿಭಾಗದಲ್ಲಿ ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ. ಜನರ ಜೀವನಾಯುಷ್ಯ ಉತ್ತಮವಾಗಿದೆ. ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ. ಇವೆಲ್ಲರ ಜನರ ಆರೋಗ್ಯವನ್ನು ಸೂಚಿಸ್ತವೆ. ಈ ಪ್ರದೇಶದ ಜನರ ಆರೋಗ್ಯ ಹೇಗಿದೆಪ್ಪ ಅಂದ್ರೆ ಉತ್ತಮವಾಗಿದೆ ಅಂತ ಹೇಳಿ ನೋಡ್ಬೋದು ನಾವು. ಇಲ್ಲಿ ಜಿಲ್ಲಾಸ್ಪತ್ರೆಗಳು ಇದಾವೆ ಮತ್ತು ಗ್ರಾಮೀಣ ಪ್ರದೇಶದ ಆಸ್ಪತ್ರೆ ಕೂಡ ಇದಾವೆ. ಇಲ್ಲಿ ಪ್ರಮುಖವಾಗಿ ಶಿಶು ಮರಣ ಕೆಳಮಟ್ಟದಲ್ಲಿದೆ. ಆಮೇಲೆ ಜನರ ಜೀವನಾಯುಷ್ಯ ಕೂಡ ಹೆಚ್ಚಾಗಿದೆ. ಮತ್ತ ತಾಯಂದಿರ ಮರಣ ಪ್ರಮಾಣ ಕೂಡ ಇಲ್ಲಿ ಕೆಳಮಟ್ಟದಲ್ಲಿದೆ. ಇವಿಷ್ಟೇ ಸಾಕು. ಇಲ್ಲಿನ ಜನರ ಇವಿಷ್ಟು ಒಂದು ಉದಾಹರಣೆಗಳು ಜನರ ಆರೋಗ್ಯ ಮಟ್ಟ ಹೇಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳಕ್ಕೆ. ಹಾಗಾದ್ರೆ ಈ ವಿಭಾಗದ ಸಾಂಸ್ಕೃತಿಕ ಸಂಪತ್ತು ಹೇಗಿದೆ ಅಂತ ನೋಡೋದು. ಇಲ್ಲಿ ನೋಡಿ, ಬೆಳಗೋಳದಲ್ಲಿರ್ತಕ್ಕಂತಹ ಗೊಮ್ಮಟೇಶ್ವರ ವಿಗ್ರಹ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಹೆಮ್ಮೆಯ ಕರ್ನಾಟಕದ ಒಬ್ಬರ ಪ್ರಧಾನಮಂತ್ರಿ ಆಗಿರೋರು ಯಾರಪ್ಪ ಅಂದ್ರ ಶ್ರೀ ಎಚ್ ಡಿ ದೇವೇಗೌಡರು. ಈ ವಿಭಾಗದ ಹಾಸನ ಜಿಲ್ಲೆಯವರು ಇವರು, ಹೌದಾ. ಆಮೇಲೆ ಪುತ್ತರಿ ಹಬ್ಬ ಅಂತ ಹೇಳಿದ್ವಲ್ಲ ಅವಾಗಲೇ, ಕೊಡಗಿನಲ್ಲಿ ಆಚರಿಸ್ತಾರೆ ಇದು. ಆಮೇಲೆ ಇದು ಸುತ್ತೂರು ಮಠ. ಈ ಮೈಸೂರು ವಿಭಾಗ ಏನಪ್ಪಾ ಅಂದ್ರೆ ಸಾಂಸ್ಕೃತಿಕವಾಗಿ ತುಂಬಾ ಸಮೃದ್ಧಿ ಹೊಂದಿದಂತ ವಿಭಾಗ ಆಗಿದೆ. ಅವಾಗ್ಲೇ ನೋಡಿದ್ದೇವೆ ನಾವು. ಇಲ್ಲಿ ಮಂಡ್ಯ ಅಂತ ಬಂದಾಗ ನಮಗ ಮಂಡ್ಯ ಮೈಸೂರು ಅಂತ ಬಂದಾಗ ಸಕ್ಕರೆ, ಆಮೇಲೆ ಹಾಸನ ಚಿಕ್ಕಮಗಳೂರು ಕೊಡಗು ಅಂತ ಬಂದಾಗ ಕಾಫಿ ಪ್ರಸಿದ್ಧವಾಗಿದೆ. ಕರಾವಳಿ ಪ್ರದೇಶದ ಯಕ್ಷಗಾನ, ಆಮೇಲೆ ಚಾಮರಾಜನಗರದ ಕಂಸಾಲ ಕುಣಿತ ಆಗಿರ್ಬೋದು. ಆಮೇಲೆ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ಬೇಲೂರು, ಹಳೆಬೀಡು, ಸೋಮನಾಥಪುರ, ಶ್ರವಣಬೆಳಗೊಳ ಇವುಗಳೆಲ್ಲ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೊಯ್ಸಳರಾಗಿರ್ಬೋದು, ಗಂಗರು, ಇವರ ಆಡಳಿತದಿಂದ ಇಲ್ಲಿ ದೇವಾಲಯಗಳನ್ನ ತುಂಬಾ ನಿರ್ಮಾಣ ಮಾಡಿದ್ದಾರೆ. ಈ ಮೈಸೂರು ವಿಭಾಗ ಇದೆಯಲ್ಲ, ಇದು ಪ್ರವಾಸೋದ್ಯಮಕ್ಕೆ ತುಂಬಾ ಫಲವತ್ತಾಗಿದೆ. ಯಾಕಪ್ಪ ಅಂದ್ರೆ ಇವಾಗ ನೀವು ನೋಡಿ, ಬೇಲೂರು, ಹಳೆಬೀಡು, ಧರ್ಮಸ್ಥಳ, ಶ್ರವಣಬೆಳಗೊಳ ಈ ತರ ಪ್ರವಾಸಿ ಕ್ಷೇತ್ರಗಳೆಲ್ಲ ಬರೋದು ಈ ವಿಭಾಗದಲ್ಲಿನೆ. ಇದನ್ನ ಕಾವೇರಿನ ನಮ್ಮ ರಾಜ್ಯದ ಜೀವಧಾರೆ ಅಂತ ಕರಿತೀವಿ. ಇದು ಉಗಮ ಆಗಿರೋದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿರೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದಿಷ್ಟು ಮೈಸೂರು ಜಿಲ್ಲೆಯ ಸಾಂಸ್ಕೃತಿಕ ಸಂಪತ್ತು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರ CM ಪೂರ್ಣಚ್ಚ ಇವರಿದಾರಲ್ಲ, ಇವರು ಕೊಡಗಿನ ಪ್ರಥಮ CM. ಇವರು 1956ವರೆಗೂ. ಯಾಕಪ್ಪ ಅಂದ್ರ 1956 ನಂತರ ಕೊಡಗು ಕರ್ನಾಟಕದಲ್ಲಿ ವಿಲೀನ ಆಯ್ತು, ಹೌದಾ. ಹಾಗಾದ್ರೆ ಕೊಡಗಿನ ಪ್ರಥಮ CM ಯಾರಪ್ಪ ಆಗಿದ್ರು ಅಂತಂದ್ರ CM ಪೂರ್ಣಚ್ಚ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಇದಿಷ್ಟು ನೀವು ಮೈಸೂರು ವಿಭಾಗದಲ್ಲಿ ತಿಳ್ಕೊಂಡಿರೋ ವಿಷಯಗಳಾಗಿದ್ದಾವೆ. ನೆಕ್ಸ್ಟ್ ಹಾಗಾದ್ರೆ ಕಲಬುರಗಿ ವಿಭಾಗದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವು ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋಕೆ ಹೇಳಿ. ಇಲ್ಲಿ ನಾವು ಪ್ರಮುಖವಾಗಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಮಾತ್ರ ಈ 6th to 10th ವರೆಗೂ ನಾವು ಇಲ್ಲಿ ಕ್ಲಾಸಸ್ ನ ನೋಡ್ತಾ ಇರೋದು. ಇಲ್ಲಿ ಮೇನ್ ಪಾಯಿಂಟ್ಸ್ ನ ಮಾತ್ರ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ, ಹೌದಾ. ಇಲ್ಲಿ ನಾವು ಪ್ರೈಮರಿ ಸ್ಕೂಲ್ ಬುಕ್ಸ್ ನ ಈಗ ಪ್ರೈಮರಿ ಸ್ಟೂಡೆಂಟ್ಸ್ ತರ ಓದ್ತಾ ಕುಂದ್ರಕ್ಕಾಗಲ್ಲ. ಇಲ್ಲಿ ನಮಗೆ ಮೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಏನ್ ಇಂಪಾರ್ಟೆಂಟೋ ಅವುಗಳನ್ನ ಮಾತ್ರ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಅವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ತಾ ಹೋಗ್ತವೆ. ಅವುಗಳನ್ನ ನಾನು ಇಲ್ಲೇ ಡಿಸ್ಕಸ್ ಮಾಡ್ತಾ ಕುಂದ್ರೋದ್ರಿಂದ ನಾವು ಇಲ್ಲೇ ಟೈಮ್ ನ ತುಂಬಾ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಆದ್ರಿಂದ ನೆಕ್ಸ್ಟ್ ನಾವು 6th, 7th, 8th, 9th ಹೋದಾಗೆ ಇಲ್ಲಿ ನಿಮಗೆ ಅನೇಕ ಡೌಟ್ಸ್ ಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಬಟ್ ನಾನು ಇಲ್ಲಿ ಏನೆಲ್ಲ ಪಾಯಿಂಟ್ಸ್ ನ ಇಲ್ಲಿ ಮಾರ್ಕ್ ಮಾಡ್ತೇನೋ, ಈ ತರ ಸ್ಟಾರ್ ಹಾಕಿ ಆಗಿರ್ಬೋದು, ಈ ತರ ರೌಂಡ್ ಮಾರ್ಕ್ ಹಾಕಿ ಅವುಗಳನ್ನ ನೀವು ಒಂದು ನೋಟ್ ಮಾಡ್ಕೊಂತ ಹೋಗ್ಬೇಕು, ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.